AI ಸಮಿಟ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲ ಅವರು, ಅಂದರೆ ನ್ಯಾಷನಲ್ ಲೆವೆಲ್ ಜವಾಬ್ದಾರಿಗಳನ್ನು ಇರುವಂಥ ಯೂತ್ ಕಾಂಗ್ರೆಸ್ನವರು ಏನೇನು ಮಾಡಿಟ್ರು ಅನ್ನೋದರ ಸ್ಟೋರಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಶುರು ಮಾಡೋಣ. AI ಸಮಿಟ್ ಅಂದರೆ ಏನು ಅನ್ನೋದನ್ನು 3 ದಿನಗಳ ಹಿಂದಿನಿಂದಲೂ ನಾನು ನಿಮಗೆ ಹೇಳ್ತಾ ಇದ್ದೀನಿ. 70,000 ಸ್ಕ್ವೇರ್ ಮೀಟರ್ ಜಾಗದಲ್ಲಿ ಆಯೋಜನೆಗೊಂಡಿರುವಂಥ ಭವಿಷ್ಯದ ಸವಾಲು ಮತ್ತು ಅವಕಾಶ ಎರಡನ್ನೂ ತಂದೊಡ್ಡಲಿಡುವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಭಾರತ ಹೆಂಗೆ ಮುಂದೆ ಹೋಗಬೇಕು ಅನ್ನೋದನ್ನು ಚರ್ಚಿಸುವುದಕ್ಕೆ ನಡೀತಾ ಇರುವಂಥ ಸಮಿಟ್ ಇದು. ಅಲ್ಲಿ ಪ್ರಪಂಚದ ತಂತ್ರಜ್ಞಾನ ಕಂಪನಿಗಳ ಪೈಕಿ ಅನೇಕ ಕಂಪನಿಗಳು ಇಲ್ಲಿಗೆ ಬಂದಿದ್ದಾವೆ, ಸ್ಟಾಲ್ಸ್ ಹಾಕಿದ್ದಾರೆ. AI ಸವಾಲುಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ, ಅಪಾರ್ಚುನಿಟಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗೆ ಬಂದಿರುವಂಥ ಅನೇಕರು ಹೇಳ್ತಾ ಇದ್ದಾರೆ, ಹೊಸದಾಗಿ ಸೃಷ್ಟಿಯಾಗಲಿರುವ ಆರ್ಟಿಫಿಷಿಯಲ್ ಎನ್ವೈರ್ನಮೆಂಟನ್ನು ಭಾರತ ಲೀಡ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಭವಿಷ್ಯದ ಬಗೆಗಿನ ಚರ್ಚೆ ನಡೀತಾ ಇರುವಂಥ ಜಾಗ ಇದು. ಇಲ್ಲಿ ಯೂತ್ ಕಾಂಗ್ರೆಸ್ ನಾಯಕರುಗಳ ಮಾಡಿಟ್ಟಿದ್ದು ಇದನ್ನು. ಅಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿ ಯಾರು ಬೇಕಾದರೂ ವಿಸಿಟರ್ಸ್ ರೀತಿಯಲ್ಲಿ ಒಳಗೆ ಬರ್ಬೋದು. ಹಂಗೆ ವಿಸಿಟರ್ ರೀತಿಯಲ್ಲಿ ಒಳಗೆ ಬರ್ಬೋದು. ಎಲ್ಲರೂ ಜಾಕೆಟ್ ಹಾಕ್ಕೊಂಡಿದ್ರು. ಒಳಗಡೆ ಇದ್ದ ಶರ್ಟನ್ನು ಸೆಕ್ಯೂರಿಟಿ ಅವರು ಯಾರು ಗಮನ ಹರಿಸಿಲ್ಲ ಅದರ ಬಗ್ಗೆ. ಅದರಲ್ಲಿ ನರೇಂದ್ರ ಮೋದಿ, ಡೊನಾಲ್ಡ್ ಟ್ರಂಪ್ ಕಾರ್ಟೂನ್ನೆಲ್ಲ ಮಾಡಿ ಭಾರತ ಅಮೇರಿಕದ ಜೊತೆಗಿನ ಟ್ರೇಡ್ ಅಗ್ರಿಮೆಂಟ್ನಲ್ಲಿ ಶರಣಾಗತವಾಗಿದೆ ಅಂತ ಪ್ರತಿಭಟನೆ ಅವ್ರದ್ದು. ಕೇಳಿಸ್ಕೊಳ್ಳಿ, ಕೂಗ್ತಾ ಇರೋ ಘೋಷಣೆಗಳನ್ನು ಕೇಳಿಸ್ಕೊಳ್ಳಿ. ಉಳಿದವರೆಲ್ಲ ಇಲ್ಲ, ಅಲ್ಲಿ ಬಂದಂಥ AI ಸಮಿಟ್ನಲ್ಲಿ ಭಾಗವಹಿಸೋದಕ್ಕೆ ಬಂದಂಥ ಜನಾನೇ ಅವ್ರ ಜೊತೆ ಜಗಳ ತೆಗೆದ್ರಿ. ಏನು ಮಾಡೋದಕ್ಕೆ ಹೊರಟಿದ್ದೀರಿ ನೀವು ಅಂತ ನೋಡ್ರಿ. ನಾವು ನಮ್ಮ ಪಕ್ಕದ ಮನೆಯವ್ರಿಗೇನೋ ಗಲಾಟೆ ಇರುತ್ತೆ, ಆವಾಗ ಜಗಳ ಆಗ್ತದೆ. ಅಣ್ಣ ತಮ್ಮಂದ್ರ ಗಲಾಟೆ ಅನ್ಕೊಳ್ರಪ್ಪ, ಅಣ್ಣಂಗೂ ತಮ್ಮಂಗೂ ಡಿವೈಡ್ ಆಗಿದ್ದಾರೆ, ಏನೋ ಗಲಾಟೆ ಇದೆ. ಆವಾಗ ಒಂದು ಆಸ್ತಿ ಗೀಸ್ತಿದೆ, ಏನೋ ಸಮಸ್ಯೆ ಇದೆ, ಅವ್ರವ್ರ ಮಧ್ಯದಲ್ಲಿ ತಿಕ್ಕಾಟ ನಡೀತಾ ಇದೆ. ಬಟ್ ಅಣ್ಣನ ಮಗಳಿಗೆ ಹಣ್ಣು ಇಡಕ್ಕೆ ಬಂದಾಗಲೇ ತಮ್ಮ ಆದವನು ಬಂದು ಮನೆ ಮುಂದೆ ಗಲಾಟೆ ಮಾಡಿದ್ರೆ ಅವನ ಉದ್ದೇಶ ಏನೋ ಬೇರೆ ಇದೆ ಅಂತ ಅರ್ಥ. ಬೇರೆ ಏನೋ ಉದ್ದೇಶ ಇದೆ ಅಂತ ಅರ್ಥ. ವಿಪಕ್ಷವಾಗಿ ಆರ್ಗ್ಯುಮೆಂಟ್ ಮಾಡಬಾರ್ದು, ಪ್ರತಿಭಟಿಸಬಾರದು, ಆಡಳಿತ ಪಕ್ಷದ ಲೋಪದೋಷಗಳನ್ನು ಎತ್ತಿ ಹಿಡಿಬಾರ್ದು ಅಂತ ಯಾರೂ ಹೇಳಿಲ್ಲ. ವಿಪಕ್ಷದ ಜವಾಬ್ದಾರಿ ಅದು. ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು? ಅರೆ, ಪ್ರಪಂಚದ ಎದುರಿಗೆ ಭಾರತ ಇಂತಿಂಥ ಅಪಾರ್ಚುನಿಟಿಗಳನ್ನು ಆಫರ್ ಮಾಡಬಲ್ಲದು ಅಂತ ತೋರಿಸುವುದಕ್ಕೆ ನಡೆದಂಥ ಸಮಿಟ್ನಲ್ಲಿ ವಿದೇಶದ ಗಣ್ಯರಿರುವಾಗ ನೀವು ಈ ದೊಡ್ಡ ಆಶ್ಚರ್ಯ ನೋಡಿ. ನೀವು ಪಕ್ಕದಲ್ಲಿ ಒಂದು ಗೋಷ್ಠಿ ನಡೀತಾ ಇದೆ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅಲ್ಲಿ ಹಾಡಿ ಹೊಗಳ್ತಾ ಇದ್ದಾರೆ. ಏನಾಗ್ತಿದೆ ಅದನ್ನು ಕಾಂಗ್ರೆಸ್ ಮುಖ್ಯಮಂತ್ರಿ, ಕಾಂಗ್ರೆಸ್ ಸರ್ಕಾರ ಇದೆ ತೆಲಂಗಾಣದಲ್ಲಿ, ಅವ್ರ ಪಕ್ಕದಲ್ಲಿ ಹಾಡಿ ಹೊಗಳ್ತಾ ಇದ್ದಾರೆ. ಇಲ್ಲಿ ಇವ್ರದ್ದು ಹಿಂಗೆ ಅಲ್ಲಿ ಹೊಡಿತಾರೆ, ಒದ್ದ ನೋಡಿ ಅಲ್ಲಬ್ಬ. ಅವರು ಆ ಸಮಿಟ್ನಲ್ಲಿ ಸ್ಟಾಲ್ಗಳನ್ನು ಇಟ್ಕೊಂಡಿದ್ದಂಥವ್ರು. ಅವ್ರಿಗೆ ಹೆಂಗೆ ಅನಿಸಿರಬಾರ್ದು, ಯೋಚನೆ ಮಾಡಿ. ಹೆಂಗೆ ಅನಿಸಿರಬಾರ್ದು ಅವ್ರಿಗೆ? ಸ್ಟಾಲ್ಗಳನ್ನು ಇಟ್ಕೊಂಡಿದ್ದಂಥ ಜನ ಅವರು. BJPದೇನೋ ಕಾರ್ಯಕಾರಿಣಿ ನಡೀತಾ ಇದೆ, ಅವ್ರದ್ದೇನೋ ಒಂದು ಕಾರ್ಯಕ್ರಮ ನಡೀತಾ ಇದೆ, ಹೋಗಿ ಪ್ರತಿಭಟನೆ ಮಾಡಿದ್ರು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಜಂತರ್ ಮಂತರ್ನಲ್ಲಿ ಕುಳಿತು ಪ್ರತಿಭಟನೆ ಮಾಡಿದ್ರು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬೆಂಗಳೂರಿನಲ್ಲಿ ಹೆಂಗೆ ಫ್ರೀಡಮ್ ಪಾರ್ಕ್ ಇದೆಯೋ ಹಂಗೆ ಜಂತರ್ ಮಂತರ್ ಇದೆ ದೆಹಲಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ. ಸಂಬಂಧಪಟ್ಟ ಇಲಾಖೆಯ ಸಚಿವರು ಯಾರೋ ಹೋಗ್ತಾ ಇದ್ರು, ಅವರಿಗೆ ಘೆರಾವ್ ಹಾಕಿದ್ರು, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. BJP ಕಚೇರಿಗೆ ಘೆರಾವ್ ಹಾಕೋದಕ್ಕೆ ಹೋದ್ರು, ಪ್ರಧಾನಮಂತ್ರಿಗಳ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಹೋದ್ರು, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಲ್ ದ್ಯಾಟ್. ಇದೇನ್ರಿ ಇದು? ಇದು BJP ಕಾರ್ಯಕ್ರಮ ಅಲ್ಲ, ಭಾರತದ ಒಂದೇ ಕಾರ್ಯಕ್ರಮವೂ ಅಲ್ಲ ಇದು. 22 ದೇಶಗಳ ಸುಪ್ರೀಂ ಲೀಡರ್ಗಳ ಭಾಗವಹಿಸ್ತಾ ಇದ್ದಾರೆ. ಅಲ್ಲಿ ಇಲ್ಲ ಹೊಟ್ಟೆ ಹೋಗಿ ಅನ್ನ ತಿನ್ನೋರು ಮಾಡೋ ಕೆಲಸನ ಇದು? ಜನ ಹೊಡಿಯಲ್ವಾ? BJP ಅವರನ್ನೇನು ವಿರೋಧಿಸಿ ಮಾತಾಡಿದ್ದಾರೆ. ಇದು ನಡೀತಾ ಇದ್ದಾಗಲೇ ಪಕ್ಕದಲ್ಲಿ ರೇವಂತ್ ರೆಡ್ಡಿ ಹೊಗಳ್ತಾ ಇದ್ರು, ಕೇಂದ್ರ ಸರ್ಕಾರನ ಹೊಗಳ್ತಾ ಇದ್ರು. ಆದರೆ ವಿದೇಶಿ ಡೆಲಿಗೇಟ್ಸ್ಗಳ ಮುಂದೆ ಅಲ್ಲ ರೀ. ರೇವಂತ್ ರೆಡ್ಡಿ ಕಾಂಗ್ರೆಸ್ ಮುಖ್ಯಮಂತ್ರಿ, ತೆಲಂಗಾಣದ ಮುಖ್ಯಮಂತ್ರಿ, ಕಾಂಗ್ರೆಸ್ ಆಳ್ತಾ ಇದೆ ಅಲ್ಲಿ. ಅವರೇನು ಮೋದಿ ಟೀಕೆನೇ ಮಾಡಿಲ್ವಾ, ಕೇಂದ್ರ ಸರ್ಕಾರದ ಟೀಕೆನೇ ಮಾಡಿಲ್ವಾ, BJPಯ ಟೀಕೆ ಮಾಡಿಲ್ವಾ? ಮಾಡಿದ್ದಾರೆ.
ಬಟ್ ವಾಟ್ ಈಸ್ ದಿಸ್ ಪ್ಲ್ಯಾಟ್ಫಾರ್ಮ್? ಈ ವೇದಿಕೆ ಏನು? ಈ ವೇದಿಕೆಗೆ ತಕ್ಕನಾದದ್ದನ್ನು ಅವರು ಮಾತಾಡ್ತಾ ಇದ್ರು. ಅವರದೇ ಪಕ್ಷದ ಕಾರ್ಯಕರ್ತರು ಇದನ್ನು ಮಾಡ್ತಾ ಇರುವಾಗ ಗಲಭೆಕೋರರಿಗೂ ನಾಯಕರುಗಳಿಗೂ. ಮುಂದಿನ ಸುದ್ದಿಗೆ ಹೋಗೋಣ. ಪಂಚರಾಜ್ಯ ಚುನಾವಣೆಗಳ ಭಾಗವಾಗಿ ಕೇರಳದಲ್ಲೂ ಎಲೆಕ್ಷನ್ ನಡೀತಾ ಇದೆ. ಇದೇ ಟೈಮಿಗೆ ಕೇರಳ ಸ್ಟೋರಿ ಪಾರ್ಟ್ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಟ್ರೇಲರ್ ಬಗ್ಗೆಗೆ ಚರ್ಚೆ. ಕೇರಳ ಸ್ಟೋರಿ ಪಾರ್ಟ್ ಅಂದರೆ ಕೇರಳ ಸ್ಟೋರಿ ಬಂತು, ಈಗ ಪಾರ್ಟ್ 2 ಅದರದ್ದು. ಕೇರಳದಲ್ಲಿ ದೊಡ್ಡ ಸಂಚಲನ, ಪರ ವಿರುದ್ಧ ಚರ್ಚೆ. ಲವ್ ಜಿಹಾದ್ನ ಕಥೆಯನ್ನು ಒಳಗೊಂಡಂಥದ್ದು ಕೇರಳ ಸ್ಟೋರಿ. ಅಂದರೆ ಪ್ರೀತಿ ಹೆಸರಿನಲ್ಲಿ ಬುಟ್ಟಿಗೆ ಹಾಕ್ಕೊಂಡು ಮೋಸ ಮಾಡಿ ಕನ್ವರ್ಷನ್ ಮಾಡಿ ತಮಗೆ ಬೇಕಾದಂಗೆ ಬಳಸಿಕೊಳ್ಳಲಾಗತ್ತೆ ಬೇರೆ ಬೇರೆ ಧರ್ಮಗಳ ಹೆಣ್ಣು ಮಕ್ಕಳನ್ನು. ಅದು ಕಥೆ. ಇದು ಕೇರಳದ ಹೆಸರು ಕೆಡಿಸೋ ಪ್ರಯತ್ನ ಅಂತ ಕಾಂಗ್ರೆಸ್ಸು, ಕಮ್ಯುನಿಸ್ಟರು, ಪಕ್ಷದ ಹೊರತುಪಡಿಸಿ ಜಾತ್ಯತೀತರ ಅನ್ನಿಸಿಕೊಂಡವರು ಅವರೆಲ್ಲ ಅವ್ರದ್ದು ವಾದ. ಸಿನಿಮಾದ ಪರವಾಗಿರುವವರು ಯಾರು? ಬಿ ಜೆ ಪಿಯವರು ಪರವಾಗಿದ್ದಾರೆ, ರೈಟ್ ವಿಂಗ್ ಸಂಘಟನೆಗಳವರಿದ್ದಾರೆ. ಇದ್ದಂಗೆ ತೋರಿಸಿದ್ದಾರೆ, ನಿಮಗೇನು ಸಮಸ್ಯೆ ಅಂತ. CM ಪಿಣರಾಯಿ ವಿಜಯನ್, ಸಂಸದ ಶಶಿ ಥರೂರು, CPI ಲೀಡರ್ಸ್ಗಳು ಎಲ್ಲರೂ ಇದನ್ನು ಬಹಿಷ್ಕಾರ ಹಾಕಬೇಕು ಅಂತಾರೆ. ಕೋರ್ಟಿಗೆ ಹೋಗಿದೆ ಕೇಸಿಗಿದು. ಹೈಕೋರ್ಟಿಗೆ ಅಪ್ಲಿಕೇಶನ್ ಸಲ್ಲಿಕೆಯಾಗಿದೆ, ಸಿನಿಮಾ ರಿಲೀಸ್ ಆಗ್ದಂಗೆ ತಡೀರಿ ಅಂತ. ಸತ್ಯ ಘಟನೆಗಳನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ, ನಿಮಗೆ ಏನು ಸಮಸ್ಯೆ ಅಂತ ಡೈರೆಕ್ಟರ್ ಕಾಮಾಖ್ಯ ಕೇಳ್ತಾ ಇದ್ದಾರೆ. ಫೆಬ್ರವರಿ 27 ವರ್ಲ್ಡ್ ವೈಡ್ ರಿಲೀಸ್ ಇದೆ. ಕೇರಳ ಸ್ಟೋರಿ ಪಾರ್ಟ್ 2 ವರ್ಲ್ಡ್ ವೈಡ್ ರಿಲೀಸ್ ಇರೋದು ಫೆಬ್ರವರಿ 27ನೇ ತಾರೀಕು. ಹಿಂದಿ, ಮಲಯಾಳಂ, ತೆಲುಗು, ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಇದು ಬಿಡುಗಡೆ ಆಗತ್ತೆ. ಸ್ಟೋರಿ ಅದೇ. ರಾಜಸ್ಥಾನ, ಮಧ್ಯಪ್ರದೇಶ, ಕೇರಳದ ಬೇರೆ ಬೇರೆ ಕಡೆಗಳಲ್ಲಿ ನಡೆದ ಲವ್ ಜಿಹಾದ್ ಪ್ರಕರಣಗಳನ್ನಿಟ್ಕೊಂಡು ಈ ಸಿನಿಮಾ ತಯಾರಿಸಲಾಗಿದೆ. ಕೇರಳ ಸ್ಟೋರಿ ಫಸ್ಟಿಗೆ ಬಂದಾಗಲೂ ಇಷ್ಟೇ ವಿವಾದ ಆಯ್ತಿತ್ತು. ಬ್ಯಾನ್ ಮಾಡಬೇಕು, ನೋಡೋದಕ್ಕೆ ಪ್ರದರ್ಶನ ಮಾಡೋದಕ್ಕೆ ಬಿಡಬಾರ್ದು, ಇತ್ಯಾದಿ ಇತ್ಯಾದಿ ಮಧ್ಯೆ ಸಿನಿಮಾ ದೊಡ್ಡ ಗೆಲುವನ್ನು ಪಡೀತು. May 5th, 2023 ಕೇರಳ ಸ್ಟೋರಿ ರಿಲೀಸ್ ಆಗಿತ್ತು. ವರ್ಲ್ಡ್ ವೈಡ್ ರಿಲೀಸ್. ಅದು ಕೂಡ 9 ದಿನಕ್ಕೆ 100 crores ಕ್ಲಬ್ ಸೇರಿತ್ತದು. ಒಟ್ಟು 303 ಕೋಟಿ ರೂಪಾಯಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್. 242 ಕೋಟಿ ಇಂಡಿಯಾದಲ್ಲೇ ಕಲೆಕ್ಷನ್ ಆಗಿತ್ತು ಕೇರಳ ಸ್ಟೋರಿ. ಈಗ ಕೇರಳ ಸ್ಟೋರಿ ಪಾರ್ಟ್ 2 ಬರ್ತಾ ಇದೆ. ಕೋರ್ಟ್ಗೆ ಹೋಗಿದೆ. ರಿಲೀಸಿಗೆ ಸ್ಟೇ ಕೊಡಬೇಕು ಅಂತ ಕಣ್ಣೂರಿನ ಶ್ರೀದೇವ್ ನಂಬೂದರಿ ಅನ್ನುವರೊಬ್ಬರು ಅರ್ಜಿ ಹಾಕಿದ್ದಾರೆ. ಕೇರಳವನ್ನು ಕೆಟ್ಟದಾಗಿ ಬಿಂಬಿಸಲಾಗಿದೆ ಈ ಸಿನಿಮಾದಲ್ಲಿ. ಕೋಮು, ಪ್ರಾದೇಶಿಕ ಸಂಘರ್ಷಕ್ಕೆ ಇದು ಎಡೆ ಮಾಡಿಕೊಡುವಂಥ ದೃಶ್ಯಗಳನ್ನು ಹೊಂದಿದೆ. ಇದರ ಸೆನ್ಸಾರ್ ಸರ್ಟಿಫಿಕೇಟ್ ರದ್ದು ಮಾಡಿ ಬಿಡುಗಡೆಗೆ ಅವಕಾಶ ಕೊಡಬೇಡಿ, ಶ್ರೀದೇವ್ ನಂಬೂದರಿ ಅವರ ಮನವಿ ಕೇರಳ ಹೈಕೋರ್ಟ್ ಮುಂದೆ. ಕೇರಳ ಹೈಕೋರ್ಟು ಅರ್ಜಿಯನ್ನು ಅಕ್ಸೆಪ್ಟ್ ಮಾಡಿಕೊಂಡು ಸೆನ್ಸಾರ್ ಬೋರ್ಡ್ಗೆ, ಚಿತ್ರತಂಡಕ್ಕೆ, ಜೊತೆಗೆ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ನವರಿಗೆ ನೋಟಿಸ್ ಕೊಟ್ಟಿದೆ. ಮುಂದಿನ ವಿಚಾರಣೆ ಫೆಬ್ರವರಿ 24ಕ್ಕೆ ನಡೆಯುತ್ತೆ. ಫೆಬ್ರವರಿ 27 ಶೆಡ್ಯೂಲ್ಡ್ ಡೇಟ್ ಆಫ್ ರಿಲೀಸ್. ಪಿಣರಾಯಿ ವಿಜಯನ್, ಕೇರಳದ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ, ಕೇರಳವನ್ನು ಉಗ್ರರ ಕೇಂದ್ರವನ್ನಾಗಿ ಬಿಂಬಿಸಿದ್ದಾರೆ ಇದರಲ್ಲಿ ಅಂತ. ಇದು ದ್ವೇಷದ ಭಾವನೆ ಹುಟ್ಟಿಸುವಂಥ ಸಿನಿಮಾ. ಕೋಮುವಾದಿ ಅಜೆಂಡಾ, ಸ್ಪಷ್ಟ ಸುಳ್ಳುಗಳಿಂದ ಕೂಡಿದೆ. ಮೊದಲ ಭಾಗವನ್ನು ಈಗಾಗಲೇ ಕೇರಳದ ಜನ ನೋಡಿದ್ದಾರೆ. ಜಾತ್ಯತೀತತೆ ಹಾಳುಗೆಡುವ ಈ ಪ್ರಯತ್ನವನ್ನು ಜನ ತಿರಸ್ಕರಿಸ್ತಾರೆ. ಈ ಚಿತ್ರಕ್ಕೆ, ಈ ಸಿನಿಮಾಕ್ಕೆ ಕೋಮು ವೈಷಮ್ಯವನ್ನು ಹರಡುವ ಗುರಿ ಇದೆ. ಸಾಮರಸ್ಯದ ಭೂಮಿಯನ್ನು ಭಯೋತ್ಪಾದನೆಯ ಕೇಂದ್ರವನ್ನಾಗಿಸುವ ಗುರಿ ಇದೆ. ಇದರ ವಿರುದ್ಧ ಕೇರಳ ಒಗ್ಗಟ್ಟಿನಿಂದ ಹೋರಾಡಬೇಕು. ಕೇರಳದಲ್ಲಿ ಯಾವಾಗಲೂ ಸತ್ಯನೇ ಮೇಲುಗೈ ಪಡೆಯಬೇಕು ಅಂತ ಪಿಣರಾಯಿ ವಿಜಯನ್ ಅವರ ಟ್ವೀಟ್ ಇದೆ. ಸತ್ಯ ತೋರಿಸಲಾಗಿದೆ, ಇದರ ಬಗ್ಗೆ ಯಾಕೆ ತಲೆ ಕೆಡಿಸಿಕೊಳ್ತೀರಿ? ಆ ವಾದಗಳು ಇದ್ದಾವೆ. ಶಶಿ ಥರೂರ್ ಎಲ್ಲೋ ಒಂದೆರಡು ಘಟನೆ ನಡೆದಿದ್ರೆ ಇಷ್ಟು ದೊಡ್ಡದಾಗಿ ತೋರಿಸ್ಬೇಕಾ ಅಂತ ಕೇಳ್ತಾರೆ. ಕಾಮಾಖ್ಯ ನಾರಾಯಣ ಸಿಂಗ್ ಸಿನಿಮಾದ ಡೈರೆಕ್ಟ್ರು ಅವರು ಹೇಳೋದು, ದೇಶಾದ್ಯಂತ ಇಂಥ ಘಟನೆಗಳು ನಡೆದಿದ್ದಾವೆ. ಇದೊಂದು ಸತ್ಯಾಂಶ ಆಧಾರಿತ ಸಿನಿಮಾ. ಪ್ರೀತಿ ಹೆಸರಿನಲ್ಲಿ ಹೆಣ್ಣು ಮಕ್ಕಳನ್ನು ಬಲೆಗೆ ಕೆಡವಿಕೊಳ್ಳಲಾಗುತ್ತೆ. ದೇಶದ ಜನಸಂಖ್ಯೆಯನ್ನು ಅಂದರೆ ಡೆಮೋಗ್ರಫಿಯನ್ನು ಬದಲಿಸೋದಕ್ಕೆ ಪ್ರೀತಿಯನ್ನು ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಕೇರಳದ ಸ್ಟೋರಿ ಮೊದಲ ಭಾಗವನ್ನು ಕೇರಳದ ಜನ ಒಪ್ಕೊಂಡಿದ್ದಾರೆ, 2ನೇ ಭಾಗವನ್ನು ಒಪ್ಪಿಕೊಳ್ತಾರೆ ಅನ್ನುವ ನಿರೀಕ್ಷೆ ಇದೆ. ಈ ಸಿನಿಮಾದಲ್ಲಿ ಸತ್ಯ ಬಿಟ್ಟರೆ ಇನ್ನೇನೂ ತೋರಿಸಿಲ್ಲ ಅಂತಾರೆ ಅವರು. ಕಾಮಾಖ್ಯ ಸಿಂಗ್
ರಾಜೀವ್ ಚಂದ್ರಶೇಖರ್ ಮಾತಾಡಿದ್ದಾರೆ, ಕೇರಳ ಬಿಜೆಪಿ ಅಧ್ಯಕ್ಷರು, ಜೊತೆಗೆ ಶಶಿ ತರೂರ್ ಮಾತಾಡಿದ್ದಾರೆ, ಕಾಂಗ್ರೆಸ್ ಸಂಸದರು. ಪಿಣರಾಯಿ ವಿಜಯನ್ ಮುಖ್ಯಮಂತ್ರಿ ಆಗಿದ್ದಾರೆ, ಕಮ್ಯುನಿಸ್ಟ್ ಗೌರ್ಮೆಂಟ್ ಅಧಿಕಾರದಲ್ಲಿದೆ. ಮೊಟ್ಟ ಮೊದಲಿಗೆ ಇಂಥದ್ದೊಂದು ನಡೀತಾ ಇದೆ ಕೇರಳದಲ್ಲಿ ಅಂತ ಹೇಳಿದವರು ಯಾರು? ಆಗ ಮುಖ್ಯಮಂತ್ರಿಯಾಗಿದ್ದ VS ಅಚ್ಯುತಾನಂದನ್ ಹೇಳಿದ್ರು. ಕೇರಳ CM ಆಗಿದ್ರು 2010. ಯಾವ ಬೇಸ್ ಮೇಲೆ ಇದನ್ನು ಹೇಳಿದ್ರಿ ಅಂತ ಕೇಳಿದ್ರೆ, ನನ್ನ ಹತ್ರ ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದಾವೆ, ಹೈಕೋರ್ಟಿಗೆ ಸಲ್ಲಿಕೆಯಾಗಿರುವ ದಾಖಲೆಗಳಿದ್ದಾವೆ ಅಂತ ಹೇಳಿದ್ರು. ಕಮ್ಯುನಿಸ್ಟ್ ಮುಖ್ಯಮಂತ್ರಿಯೊಬ್ಬ ಕೇರಳದಲ್ಲಿ ಲವ್ ಜಿಹಾದ್ ನಡೀತಾ ಇದೆ ಅಂತ ಮೊಟ್ಟ ಮೊದಲಿಗೆ ಹೇಳಿದ್ದು. ಆ ನಂತರ ಚರ್ಚ್ಗಳು ಹೇಳೋದಕ್ಕೆ ಶುರು ಮಾಡಿದ್ವು. ಅದನ್ನು ಲಿಸ್ಟೇ ಇದೆ ನನ್ನ ಹತ್ರ. ಸೈರೋ ಮಲಬಾರ್ ಕ್ಯಾಥೋಲಿಕ್ ಚರ್ಚ್, ಕ್ರಿಶ್ಚಿಯನ್ ಅಸೋಸಿಯೇಷನ್ ಫಾರ್ ಸೋಷಿಯಲ್ ಆ್ಯಕ್ಷನ್, ಇವರು ಧ್ವನಿ ಎತ್ತೋದಕ್ಕೆ ಶುರುವಾಗಿದ್ದು. ಮುಸ್ಲಿಮೇತರ ಸಮುದಾಯದ ಹೆಣ್ಣು ಮಕ್ಕಳನ್ನು ಆಮಿಷ ಒಡ್ಡಿ ಬಲೆಗೆ ಬೀಳಿಸ್ಕೊಂಡು ಮತಾಂತರ ಮಾಡಿ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ. ಇದು ಒಟ್ಟಾರೆಯಾಗಿ ಹೆಂಗೆ ಬಿಂಬಿತ ಆಗಿದೆ ಅಂದರೆ, ಹಿಂದೂ ಸಂಘಟನೆಗಳು ಇದು ಮಾಡ್ತಿದ್ದಾವೆ, ಹಿಂದೂ ಸಂಘಟನೆಗಳ ಪ್ರೊಪಗಂಡ. ಆಮೇಲೆ ಇದು ಪ್ರೊಪಗಂಡ ಮೂವಿ ಅನ್ನೋ ಆರೋಪ ಇದ್ರ ಮೇಲೆ ಮೊದಲನೇದಲ್ಲ. ಇತ್ತೀಚೆಗೆ ದುರಂಧರ್ ಬಂತಲ್ರಿ, ಅದರಲ್ಲಿ ಏನು ಪ್ರೊಪಗಂಡ ಇತ್ತು ಹೇಳಿ ನನಗೆ? ಪಾಕಿಸ್ತಾನಕ್ಕೆ ಭಾರತದ ಬೇಹುಗಾರನಾಗಿ ಹೋದಂಥವನು ಅನುಭವಿಸುವಂಥ ಅನುಭವಗಳ ಕಥೆ ಅದು. ಪಾಕಿಸ್ತಾನಕ್ಕೆ ಹೋಗುವಂಥದ್ದು, ಹೋದಂಥ ಬೇಹುಗಾರ, ಅದನ್ನೂ ಪ್ರೊಪಗಂಡ ಸಿನಿಮಾ ಅಂದರು. ಕಾಶ್ಮೀರ್ ಫೈಲ್ಸ್ ಬಂತಲ್ಲ, ನಾನು ತುಂಬ ಜನ ಅದನ್ನು ಹೇಳಿದವರಿಗೆ ಚಾಲೆಂಜ್ ಮಾಡಿದೆ. ಕಾಶ್ಮೀರ್ ಫೈಲ್ಸ್ನಲ್ಲಿ ತೋರಿಸಿರುವ ಯಾವುದಾದ್ರು ಒಂದು ಘಟನೆ ಅದು ನಡೆದಿಲ್ಲ ನಿಜವಾಗ್ಲೂ ಅನ್ನೋದು ತೋರಿಸಿ ನನಗೆ ಅಂತ. ಒಂದು ಘಟನೆ ಅದು ನಿಜವಾಗ್ಲೂ ನಡೆದಿರಲಿಲ್ಲ, ಸುಮ್ಮನೆ ಸಿನಿಮಾದಲ್ಲಿ ತೋರಿಸಿದ್ರು. ತೋರಿಸಿ ನೋಡೋಣ. ಪ್ರೊಪಗಂಡ ಸಿನಿಮಾ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇದು ಪ್ರೊಪಗಂಡ ಸಿನಿಮಾ. ಹಾಲೋಕಾಸ್ಟ್ ಏನು ನಡೀತಲ್ಲ ಯಹೂದಿಗಳ ಮೇಲೆ ಜರ್ಮನಿಯಲ್ಲಿ, ಅದರ ಬಗ್ಗೆ 100 ಸಿನಿಮಾ ಬಂದಿರ್ಬೇಕ್ರಿ. ಒಂದು ಸಿನಿಮಾಕ್ಕೂ ಈ ಪ್ರಪಂಚದಲ್ಲಿ ಯಾರೂ ಪ್ರೊಪಗಂಡ ಸಿನಿಮಾ ಅಂತ ಹೇಳಲಿಲ್ಲ, ಒಂದು ಸಿನಿಮಾಕ್ಕೂ ಹೇಳಲಿಲ್ಲ. ಅದೇನು ಇಲ್ಲಿ ನಡೆದ ದೌರ್ಜನ್ಯಗಳ ಕಥೆಗಳ ಸಿನಿಮಾಗಳ ಪರದೆ ಮೇಲೆ ಬಂದುಬಿಟ್ರೆ ಪ್ರೊಪಗಂಡ. ನ್ಯೂಸ್ ಅವರ್ನಲ್ಲಿ ಒಂದು ಸಣ್ಣ ಬ್ರೇಕ್. ಇವತ್ತಿನ ನ್ಯೂಸ್ ಅವರ್ನಲ್ಲಿ ಹ್ಯಾಪಿ ನ್ಯೂಸ್ ಒಂದೂ ಇಲ್ಲ ಅನ್ಕೊಳ್ತಾ ಇದ್ದೆ, ಈಗಷ್ಟೇ ಬಂತು. ಅಮೇರಿಕದಿಂದ ಬಂದಿದೆ. ಅಮೇರಿಕದಿಂದ ಬಂದಂಥ ಸಂತೋಷದ ಸುದ್ದಿ, ಭಾರತ ಸೇರಿದಂತೆ ದೇಶಗಳ ಮೇಲೆ ಬಾಯಿಗೆ ಬಂದಂಗೆ ತೆರಿಗೆ ಹಾಕಿದ್ದ ಡೊನಾಲ್ಡ್ ಟ್ರಂಪ್ಗೆ ಅಮೇರಿಕದ ಸುಪ್ರೀಂ ಕೋರ್ಟ್ನಲ್ಲಿ ತೀವ್ರ ಹಿನ್ನಡೆಯಾಗಿದೆ. ಈ ಟ್ಯಾಕ್ಸ್ಗಳು, ಈ ಟ್ಯಾರಿಫ್ಗಳು ಅಕ್ರಮ ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಡೊನಾಲ್ಡ್ ಟ್ರಂಪ್ ಆರಂಭಿಸಿದ್ದ ತೆರಿಗೆ ಯುದ್ಧಕ್ಕೆ ಅಮೆರಿಕದಲ್ಲೇ ತೀವ್ರ ಹಿನ್ನಡೆ. ಅದಕ್ಕೆ ಸಂಬಂಧಿಸಿದ ಎಲ್ಲ ಆದೇಶಗಳು ಅಕ್ರಮ ಅಂತ ಅಮೆರಿಕದ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಎಲ್ಲ ಆದೇಶಗಳನ್ನು ರದ್ದು ಮಾಡಿದೆ. ತೆರಿಗೆ ಹೆಚ್ಚಿಸುವ ಬಗ್ಗೆ ಡೊನಾಲ್ಡ್ ಟ್ರಂಪ್ ಹೊರಡಿಸಿದ್ದ ಎಲ್ಲ ಆದೇಶಗಳ ರದ್ದು. ಅಮೆರಿಕ ಭಾರತದ ಟ್ರೇಡ್ ಅಗ್ರಿಮೆಂಟಿನ ಡ್ರಾಫ್ಟ್ ಬಿಡುಗಡೆಯಾದಾಗ 18% ಟ್ಯಾಕ್ಸ್ ಅಂತಿತ್ತು. ಭಾರತದಿಂದ ಅಮೆರಿಕಕ್ಕೆ ಹೋಗುವ ವಸ್ತುಗಳ ಮೇಲೆ 18% ಟ್ಯಾಕ್ಸ್ ಅಂತ ಇತ್ತು. ಈಗ ಅದು ಕೂಡ ರದ್ದಾಗಬಹುದು. ಭಾರತದ ವಿರುದ್ಧ 50% ತೆರಿಗೆ ಹಾಕಿದ್ರು, ಟ್ಯಾರಿಫ್ ಹಾಕಿದ್ರು ಡೊನಾಲ್ಡ್ ಟ್ರಂಪ್. ಟ್ರೇಡ್ ಅಗ್ರಿಮೆಂಟ್ ಇನ್ನು ಫೈನಲ್ ಸೈನ್ ಆಗೋದು ಮಾರ್ಚ್ನಲ್ಲಿ. ಅದರ ಡ್ರಾಫ್ಟ್ ತಯಾರಾದಾಗ 18% ಇಳಿದಿತ್ತು ಟ್ಯಾಕ್ಸ್. ಈಗ ಅದು ಕೂಡ ರದ್ದಾಗಬಹುದು. ಸಾವಿರದ 1977ರ ಅಂತಾರಾಷ್ಟ್ರೀಯ ತುರ್ತು ಆರ್ಥಿಕ ಅಧಿಕಾರ ಕಾನೂನು ಬಳಸಿಕೊಂಡು ಟ್ರಂಪ್ ಈ ಟ್ಯಾರಿಫ್ಗಳನ್ನು ವಿಧಿಸಿದ್ರು. 1977ರ ಅಂತಾರಾಷ್ಟ್ರೀಯ ತುರ್ತು ಆರ್ಥಿಕ ಅಧಿಕಾರ ಕಾನೂನಿನಡಿಯಲ್ಲಿ ಟ್ಯಾರಿಫ್ ಹಾಕೋದಕ್ಕೆ ಬರೋದಿಲ್ಲ ಅಂತ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್, ಅಮೆರಿಕದ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್. ಈಗಷ್ಟೇ ಬರ್ತಾ ಇರುವ ಸುದ್ದಿ ಇದು.
ಇದಕ್ಕೇನಂತಾರೆ ನೋಡ್ಬೇಕು ಟ್ರಂಪ್ ಸಾಹೇಬರು. ಅಮೆರಿಕದ ಸುಪ್ರೀಂ ಕೋರ್ಟ್ನ ಈ ಆದೇಶ ಜಾರಿಗೆ ಬಂದರೆ ಭಾರತದಿಂದ ಅಮೆರಿಕಕ್ಕೆ ವಸ್ತುಗಳನ್ನು ರಫ್ತು ಮಾಡುವ ರಫ್ತುದಾರರಿಗೆ ಸಿಹಿ ಸುದ್ದಿ. ಅಮೆರಿಕದ ಸುಪ್ರೀಂ ಕೋರ್ಟ್ನ ಆದೇಶ ಭಾರತದಲ್ಲಿ ಸಂತೋಷದ ಅಲೆಯನ್ನು ಎಬ್ಬಿಸಬಹುದು ಅಂತ. ಭಾರತದಲ್ಲಿ ಮಾತ್ರ ಅಲ್ಲ, ಯಾವ್ಯಾವ ದೇಶಗಳ ಮೇಲೆ ಟ್ಯಾರಿಫ್ ವಾರನ್ನು ಆರಂಭಿಸಿದ್ರು ಡೊನಾಲ್ಡ್ ಟ್ರಂಪ್, ಆ ಎಲ್ಲ ದೇಶಗಳಿಗೂ ಒಂದು ಸಮಾಧಾನದ ಸುದ್ದಿಯನ್ನು ನೋಡಿ. ಹಿಂಗೆ ಅದು ನಾನು ಆ ಟ್ಯಾರಿಫ್ ವಾರ್ ನಡೆದಾಗ ಅವಾಗ ಹೇಳ್ತಿದ್ದೆ, ಮೊಹಮ್ಮದ್ ಬಿನ್ ತುಘಲಕ್ ಅಂತ ಒಬ್ಬ ಇದ್ನಂತೆ ಮುಂಚೆ, ನಾವಂತೂ ನೋಡಿರಲಿಲ್ಲ, ಬಟ್ ಈಗ ಅಂಥದ್ದೇ ವ್ಯಕ್ತಿಯೊಬ್ಬನನ್ನು ನೋಡ್ತಾ ಇದ್ದೀವಿ ಅಂತ. ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟಿನ ವಿರುದ್ಧ ಹೋಗ್ತಾರಾ ಡೊನಾಲ್ಡ್ ಟ್ರಂಪ್? ವಿ ಡೋಂಟ್ ನೋ. ತೀವ್ರ ಹಿನ್ನಡೆಯಂತೂ ಆಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಟ್ರಂಪ್ ಸರ್ಕಾರ ಹೊರಡಿಸಿರುವ ಎಲ್ಲ ಆದೇಶಗಳು ಅಕ್ರಮ, ಎಲ್ಲ ಆದೇಶಗಳು ಅಕ್ರಮ ಅಂತ ಸುಪ್ರೀಂ ಕೋರ್ಟ್ನ ತೀರ್ಪು. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ನೋಡೋಣ, ಈಗಷ್ಟೇ ಬ್ರೇಕ್ ಆಗಿದೆ, ಮತ್ತು ಡೆವಲಪ್ಮೆಂಟ್ಸ್ ಇರುತ್ತೆ, ಅದರ ಬಗ್ಗೆ ಅಪ್ಡೇಟ್ ಕೊಡೋಣ. ಮುಂದಿನ ಸುದ್ದಿಗೆ ಹೋಗೋಣ. ಈಗ ಪಕ್ಕದ ದೇಶ ಪಾಕಿಸ್ತಾನ ಅಂತ, ಅಲ್ಲಿ BLA ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ವಿರುದ್ಧ, ಪಾಕಿಸ್ತಾನ ಸೇನೆಯ ವಿರುದ್ಧ ದೊಡ್ಡದೊಂದು ಕಾರ್ಯಾಚರಣೆಯನ್ನು ಶುರು ಮಾಡಿದೆ. ಆಪರೇಷನ್ ಹೆರೂಫ್ನ 2ನೇ ಭಾಗ ಇದು, ಆಪರೇಷನ್ ಹೆರೂಫ್ 2 ಅಂತ. ಅಂದರೆ ಬಲೂಚಿಸ್ತಾನ ಪಾಕಿಸ್ತಾನದ 2/3 ಇದೆ, ಅಷ್ಟು ದೊಡ್ಡ ಪ್ರದೇಶ. ಅಲ್ಲಿ ಪಾಕಿಸ್ತಾನ ಆರ್ಮಿ ಎಲ್ಲೆಲ್ಲಿ ಕಾಣಿಸುತ್ತೋ ಅಲ್ಲಲ್ಲಿ ಗೆರಿಲ್ಲಾ ವಾರ್ಫೇರ್ ಅವ್ರದ್ದು ಬಲೂಚ್ ಲಿಬರೇಷನ್ ಆರ್ಮಿಯವರು ಶುರು ಮಾಡಿದ್ದಾರೆ. ಈ ಆಪರೇಷನ್ನಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಯ ಒಂದಷ್ಟು ಜನ ಪಾಕಿಸ್ತಾನ ಸೈನ್ಯದ ಕೈಗೆ ಸಿಕ್ಕಾಕೊಂಡಿದ್ದಾರೆ. ಪಾಕಿಸ್ತಾನದ ಕೆಲವು ಸೈನಿಕರು ಬಲೂಚ್ ಲಿಬರೇಷನ್ ಆರ್ಮಿ ಕೈಗೆ ಸಿಕ್ಕಾಕೊಂಡಿದ್ದಾರೆ. 17 ಜನ ಟು ಬಿ ಪ್ರಿಸೈಸ್ ಪಾಕಿಸ್ತಾನಿ ಸೈನಿಕರು ಬಲೂಚ್ ಲಿಬರೇಷನ್ ಆರ್ಮಿ ಕೈಗೆ ಸಿಕ್ಕಾಕೊಂಡವರು. ಆ 17 ಜನರ ಪೈಕಿ 10 ಜನರನ್ನು ಬಿಟ್ಟು ಕಳಿಸಿದ್ದಾರೆ ಬಲೂಚ್ ಲಿಬರೇಷನ್ ಆರ್ಮಿಯವರು, BLAನವರು. ಯಾಕೆ ಅಂದರೆ ಅವರು ಬಲೂಚಿಸ್ತಾನದವರೇ ಅಂತ. ಅಂದರೆ ನಮ್ಮ ಪ್ರದೇಶದಲ್ಲೇ ಹುಟ್ಟಿ ಪಾಕಿಸ್ತಾನ ಸೇನೆ ಸೇರ್ಕೊಂಡಿದ್ದಾರೆ, ಆಯ್ತರಪ್ಪ ನಿಮ್ಮನ್ನು ಬಿಟ್ಟು ಕಳಿಸಿದ್ದೀವಿ ಅಂತ ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಇನ್ನು 7 ಜನ ಇದ್ದಾರಲ್ಲ, ಅವರು ಬಲೂಚಿಸ್ತಾನ ಹೊರತುಪಡಿಸಿ ಪಾಕಿಸ್ತಾನದ ಬೇರೆ ಬೇರೆ ಭಾಗದಲ್ಲಿ ಹುಟ್ಟಿ ಅಲ್ಲಿ ಅವರು ಪಾಕಿಸ್ತಾನದ ಸೇನೆಗೆ ಸೇರ್ಕೊಂಡಿದ್ದಾರೆ. ಈ 7 ಜನರನ್ನು BLAನವರು ಅರ್ಥಾತ್ ಬಲೂಚ್ ಲಿಬರೇಷನ್ ಆರ್ಮಿಯವರು ಇಟ್ಕೊಂಡು ಬೇಡಿಕೆ ಏನು ಇಡ್ತಿದ್ದಾರೆ, ಇವರು ನಮ್ಮ ಒತ್ತೆಯಾಳುಗಳು, ಇವರನ್ನು ಜೀವಂತವಾಗಿ ಬಿಡಬೇಕು ಅಂದರೆ ನೀವು ಇಟ್ಕೊಂಡಿದ್ದೀರಲ್ಲ BLAದ ಸೈನಿಕರು, ಯೋಧರು, ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ. BLA ಯೋಧರನ್ನು ಬಿಡುಗಡೆ ಮಾಡಿದ್ರೆ ಈ 7 ಜನರನ್ನು ಬಿಡ್ತೀವಿ ಅಂತ. ಒಂದು ಯುದ್ಧ ಅಂದಮೇಲೆ ಇಂಥವು ನಡೀತಾವ್ರಿ, ನೆಗೋಸಿಯೇಷನ್ಸ್ ಆಗಬೇಕು, ಮಾತುಕತೆಗಳಾಗಬೇಕು. BLAಯಿಂದ ಒಂದಷ್ಟು ಜನ, ಪಾಕಿಸ್ತಾನ ಸೇನೆಯಿಂದ ಒಂದಷ್ಟು ಜನ, ಅಥವಾ ಪಾಕಿಸ್ತಾನ ಸರ್ಕಾರದಿಂದ ಒಂದಷ್ಟು ಜನ ಬಂದು ಕೂತ್ಕೋಬೇಕು, ಮಾತಾಡಬೇಕು. ಇವರು ಇಂಥವ್ರು ಬಿಡುಗಡೆ ಆಗಬೇಕು ಅಂತ ಲಿಸ್ಟ್ ಕೊಡ್ತಾರೆ. ಇಷ್ಟು ಜನ ಆಗೋದಿಲ್ಲ, ನಾವು ಇಷ್ಟೇ ಜನರನ್ನು ಬಿಡೋದು, ಅಥವಾ ಇವರಲ್ಲಿ ಇಂಥವ್ರನ್ನ ಮಾತ್ರ ಬಿಡ್ತೀವಿ, ಇಂಥವ್ರನ್ನ ಬಿಡೋದಕ್ಕಾಗೋದಿಲ್ಲ. ಈ ರೀತಿಯ ನೆಗೋಸಿಯೇಷನ್ಸ್ ನಡೀತವೆ. ಬೇರೆ ಬೇರೆ ದೇಶಗಳ ಮಧ್ಯದಲ್ಲಿ ಅದು ನಡೆದಿದ್ದನ್ನು ನಾವು ನೋಡಿದ್ದೀವಿ. ದೇಶಗಳ ಮಧ್ಯೆ ಅಲ್ಲ, ದೇಶ ಮತ್ತು ಸಂಘಟನೆಗಳ ಮಧ್ಯದಲ್ಲಿ ನಡೆದಿದ್ದನ್ನು ನೋಡಿದ್ದೀವಿ. ಈಗ ಇಸ್ರೇಲ್ನ ಒಬ್ಬ ಸೈನಿಕನನ್ನು, ಶಲಾದ್ ಗಿಲೆಟ್ ಅಂತ ಹೆಸರು, ಇಫ್ ಐ ಆಮ್ ನಾಟ್ ರಾಂಗ್, ಒತ್ತೆಯಾಳುಗಳಾಗಿ ಇಟ್ಕೊಂಡ್ಬಿಟ್ರು ಹಮಾಸ್ ಭಯೋತ್ಪಾದಕ ಸಂಘಟನೆಯವರು. ಇಸ್ರೇಲ್ ಸಾವಿರಾರು ಜನರನ್ನು ತಮ್ಮ ಜೈಲಿನಿಂದ ಬಿಡುಗಡೆ ಮಾಡಿದ್ರು, ಅವನೊಬ್ಬನ ಜೀವಂತ ತರಬೇಕು ಅಂತ. ನಡೀತಾವೆ ಇವೆಲ್ಲ. ಬಟ್ ಇದೊಂದು ಎಂಥ ಭಿಕಾರಿ ದೇಶ ನೋಡಿ ಪಾಕಿಸ್ತಾನ. ಅವ್ರು ನಮ್ಮ ಸೈನಿಕರೇ ಅಲ್ಲ ಅಂತ ಇದೆ, ಈಗ ನಮ್ಮ ಸೈನಿಕರೇ ಅಲ್ಲ ಅಂತ. ಇದು ಪಾಕಿಸ್ತಾನ ಸೇನೆಯ ಮೊರಾಲಿಟಿನ ಏನು ಮಾಡ್ಬೋದು ಯೋಚನೆ ಮಾಡಿ ನೀವು. ನಾವು ಯುದ್ಧಕ್ಕೆ ಹೋಗಿ ಎಲ್ಲರೂ ಸಿಕ್ಕಾಕೊಂಬಿಟ್ರೆ ನಮ್ಮವ್ರು ಅಲ್ಲವೇ ಅಲ್ಲ ಅಂದ್ಬಿಡ್ತಾರೆ ನಮ್ಮ ದೇಶದವರು ಅಂತ. ಆ್ಯಂಡ್ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ದೇ ಆರ್ ಡೂಯಿಂಗ್ ಇಟ್. ಕಾರ್ಗಿಲ್ ವಾರು ಒಂದು ಕಡೆ ನಮ್ಮ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸದ್ಭಾವನಾ ಯಾತ್ರೆ ಅಂತ ಬಸ್ ತಗೊಂಡು ಲಾಹೋರ್ ತನಕ ಬಸ್ಸಲ್ಲಿ ಹೋಗಿ ಭಾರತದ ಬೇರೆ ಬೇರೆ ಕ್ಷೇತ್ರಗಳ ಗಣ್ಯಮಾನ್ಯರನ್ನೆಲ್ಲ ಕರ್ಕೊಂಡೋಗಿ ಶಾಂತಿಯಿಂದ ಬದುಕೋಣ ಅಂತ ಹೇಳಿದ್ರೆ, ಅದೇ ಟೈಮ್ನಲ್ಲಿ ಪರ್ವೇಜ್ ಮುಷರ್ರಫು ಕಾರ್ಗಿಲ್ ಒಳಗಡೆ ಮಿಲಿಟ್ರಿ ಕಳಿಸ್ಬಿಟ್ಟಿದ್ದ. ಪುಣ್ಯಾತ್ಮ, ಮಿಲಿಟ್ರಿ ಕಳಿಸಿ ಕೂಡಿಸ್ಕೊಂಡ್ಬಿಟ್ಟಿದ್ದು ಸದ್ಭಾವನಾ ಯಾತ್ರೆ ಬಸ್ ನಡೀತಾ ಇದ್ದಾಗ. ಪರ್ವೇಜ್ ಮುಷರಫ್, ನವಾಜ್ ಶರೀಫು ಅಟಲ್ ಬಿಹಾರಿ ವಾಜಪೇಯಿ ಶೇಕ್ ಹ್ಯಾಂಡ್ ಮಾಡ್ತಿದ್ರೆ ಅಲ್ಲಿ ಬಂದು ಜಾಗ ಹಿಡ್ಕೊಂಡು ಕೂತ್ಕೊಂಡಿದ್ರು. ಚಳಿಗಾಲ ಮುಗಿದ ಮೇಲೆ ಗೊತ್ತಾಯಿತು ಭಾರತಕ್ಕೂ ಹಿಂಗಾಗಿದೆ ಇದು ಅಂತ.
ಒಂದು ಕದನ ಶುರುವಾದರೆ ಪಾಕಿಸ್ತಾನ ವಾದ ಮಾಡ್ತು, ನಮ್ಮ ಸೈನಿಕರಲ್ಲ, ಅವರು ಮುಜಾಹಿದೀನ್ಗಳು ಅಂತ. ಧರ್ಮಯೋಧರು, ಅಂದರೆ ನಾವು ಯಾರನ್ನ ಭಯೋತ್ಪಾದಕರು ಅಂತಿರಲ್ಲ ಅಂತೀವಲ್ಲ, ಅವರು ಮುಜಾಹಿದೀನ್ ಅಂತಾರೆ ಅವ್ರಿಗೆ. ಅವ್ರು ಭಯೋತ್ಪಾದಕರು, ನಮ್ಮವ್ರು ಅಲ್ವೇ ಅಲ್ಲ ಅಂತ. ಎಲ್ಲಿ ತನಕ ಅಂದರೆ ಅವರ ಹೆಣಗಳನ್ನು ಕೂಡ ಪಾಕಿಸ್ತಾನ ತಗೊಳ್ಳಿಲ್ಲ. ಆ ಹಿಮಾಲಯದ ಕೊರಕಲುಗಳಿಗೆ ಭಾರತೀಯ ಸೇನೆ ಇಸ್ಲಾಮಿಕ್ ಪದ್ಧತಿಯ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡುವ ಮೌಲ್ವಿಗಳನ್ನು ಕರ್ಕೊಂಡೋಗಿ ಅಂತಿಮವಾಗಿ ಒಂದು ನಮಾಜೆ ಜನಾಜಾ ಅಂತ ಆಗ್ಬೇಕಲ್ಲಿ. ನಮಾಜೆ ಜನಾಜಾ ಮಾಡಿ ಹೂಳಬೇಕು. ನಮಾಜೆ ಜನಾಜಾನ ಭಾರತೀಯ ಸೇನೆ ಮಾಡಿಸ್ತೋ ಅವ್ರಿಗೆಲ್ಲ. ಇದನ್ನು ನೋಡಿದ್ದೇವೆ ನಾವು. ಹಾಗೆ ಸತ್ತೋಗಿದ್ರಲ್ಲ, ಅವ್ರ ಹತ್ರ ಪಾಕಿಸ್ತಾನದ ಐಡೆಂಟಿಟಿ ಕಾರ್ಡ್ಸ್ ಇದ್ದವು, ಪಾಕಿಸ್ತಾನ ಮಿಲಿಟರಿ ಐಡೆಂಟಿಟಿ ಕಾರ್ಡ್ಗಳಿದ್ವು. ಅವರ ರ್ಯಾಂಕ್ಗಳು ಗೊತ್ತಾಗ್ತಿತ್ತಲ್ಲಿ, ಮಿಲಿಟ್ರಿಲಿ ಯಾವ್ಯಾವ ರ್ಯಾಂಕಲ್ಲಿದ್ದಾರೆ. ಒಬ್ಬರನ್ನೂ ಒಪ್ಕೊಳ್ಳಿಲ್ಲ ಪಾಕಿಸ್ತಾನ ಇವರು ನಮ್ಮವರು ಅಂತ. ಅದೊಂದು ದೇಶನ ಅನ್ನಿಸ್ಬಿಡ್ತು ನಮಗೆಲ್ಲ. ಆ ದೇಶದ ಪರವಾಗಿ ಹೋರಾಡುವುದಕ್ಕೆ ಗಡಿ ದಾಟಿ ಹೋದಂಥ ಒಬ್ಬ ಯೋಧ ಅಲ್ಲಿ ಸತ್ತೋಗ್ಬಿಟ್ರೆ ಹೆಣ ಸಹಿತ ಇವರು ವಾಪಸ್ ತಗೊಂಡು ಹೋಗೋದಿಲ್ಲ ಅಂದರೆ, ಈಗ ನೋಡಿ 7 ಜನ ಸಿಕ್ಕಾಕೊಂಡಿದ್ದಾರೆ, ನಮ್ಮವರಲ್ಲ ಅಂತಿದ್ದಾರೆ ಇವರು, ಪಾಕಿಸ್ತಾನ ಸೇನೆಯವರು. ಅಂದರೆ ನೀವು ಏನಾರು ಮಾಡ್ಕೊಂಡು ಸಾಯಿರಿ ಅಲ್ಲಿ ಅಂತ. ಅವರು ಪಾಪ ಐಡೆಂಟಿಟಿ ಕಾರ್ಡ್ ತೋರಿಸಿ ಹೇಳ್ತಾ ಇದ್ದಾರೆ, ಸೇನೆ ಕೊಟ್ಟಿರೋ ಐಡೆಂಟಿಟಿ ಕಾರ್ಡ್ ರೀ ಇದು, ಗೌರ್ಮೆಂಟ್ ಕೊಟ್ಟಿರೋ ಐಡೆಂಟಿಟಿ ಕಾರ್ಡು, ಇದನ್ನ ನಾನು ಮನೇಲಿ ಮಾಡ್ಕೊಳ್ಳೋದಕ್ಕಾಗತ್ತಾ, ಮನೇಲಿ ನಮ್ಮ ಅಪ್ಪ ಅಮ್ಮಂಗೆ ಹುಷಾರಿಲ್ಲ, ನಾನು ಕರೆಸ್ಕೊಳ್ಳಿ ದಯವಿಟ್ಟು ಅಂತ ಗೋಳಾಡೋ ಪರಿಸ್ಥಿತಿ. ಯಾವ ದೇಶದ ಸೈನಿಕನಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಕೇಳಿಸ್ಕೊಡ್ರಿ ಅವ್ರು ಗೋಳಾಟನ. ಬಿಟ್ಟರು ಅವ್ರನ್ನ ನಡು ನೀರಿನಲ್ಲಿ ಬಿಟ್ಟಂಗಾಯ್ತು ಅವ್ರನ್ನ. 7 ಜನ ಸೈನಿಕರು ಪಾಪ. ಹಾಗಂತ ಏನು BLA ಕತ್ತರಿಸಿ ವಿಡಿಯೋ ಮಾಡ್ಕೊಂಡು ಕೊಂದು ಬಿಡ್ತಾರೆ ಅಂತೇನಲ್ಲ. ಬಲೂಚ್ ಲಿಬರೇಷನ್ ಆರ್ಮಿ ಅವರಿಗೆ ತಮ್ಮ ಜನರ ಮೇಲೆ, ತಮ್ಮ ಜನರ ಪ್ರಾಣದ ಮೇಲೆ ಪ್ರೀತಿ ಇದೆ, ಗೌರವ ಇದೆ, ಅಷ್ಟು ಗೊತ್ತು ನಮಗೆ. ಹೆಂಗೆ ಬಗೆಹರಿಸ್ತಾರೋ ಗೊತ್ತಾಗ್ತಿಲ್ಲಪ್ಪ ಇನ್ನು. ಬನ್ನಿ, ದೇಶ ವಿದೇಶದ ಸುದ್ದಿಗಳೆಲ್ಲ ಮುಗಿದ ಮೇಲೆ ಕರ್ನಾಟಕದ ಸುದ್ದಿಗೆ ಬರೋಣ. ನಾಟ್ ಸೋ ಹ್ಯಾಪಿ ನ್ಯೂಸ್ ಒನ್ಸ್ ಅಗೇನ್. ನಿನ್ನೆ ರಾತ್ರಿ ಬಾಗಲಕೋಟೆಯಲ್ಲಿ ನಡೆದ ಕಲ್ಲು ತೂರಾಟ. ಇದನ್ನ ಯಾರೋ ಕೋಮುಗಲಭೆ ಅಂದರು. ಕೋಮುಗಲಭೆ ಅಲ್ಲ, ಕೋಮುಗಲಭೆಯಲ್ಲಿ 2 ಕಡೆಯವರು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದಾಗ ಕೋಮುಗಲಭೆ ಅಂತಾರೆ. ಇದು ಕಲ್ಲು ತೂರಾಟ. ಶಿವಾಜಿ ಜಯಂತಿಯ ಮೆರವಣಿಗೆ ನಡೀತಾ ಇತ್ತು. ಸೇಮ್ ಮದ್ದೂರಿನಲ್ಲಿ ಏನಾಯಿತು, ನಾಗಮಂಗಲದಲ್ಲಿ ಏನಾಯಿತು, ಅದು ಬಾಗಲಕೋಟೆಯಲ್ಲಿ ಆಗಿದೆ ಅಷ್ಟೇ. ಏಕಪಕ್ಷೀಯ ಮೆರವಣಿಗೆ ನಡೀತಾ ಇತ್ತು. ಬಾಗಲಕೋಟೆ ನಗರದ ಕಿಲ್ಲಾ ಓಣಿ ಮೆರವಣಿಗೆ ಬಂತು. ಪಕ್ಕದಲ್ಲೊಂದು ಮಸೀದಿಯಿಂದ ಏಕಾಏಕಿ ಕಲ್ಲು ಚಪ್ಪಲಿಗಳು ಬಂದು ಬೀಳೋದಕ್ಕೆ ಶುರುವಾದವು. ಬಾಗಲಕೋಟೆ SP ಸ್ಪಾಟ್ನಲ್ಲಿದ್ದರು. ಪಂಕಾ ಮಸೀದಿ ಅಂತ ಕರೀತಾರಂತ. SPಗೆ ಬಿತ್ತು ಏಟು, ರಕ್ತ ಸುರಿತಾ ಇತ್ತು ಅವ್ರಿಗೆ. ನೋಡಿ ಅಲ್ಲಿ ಒಳಗೆ ನುಗ್ಗು ಹೋದರು. ಬಾಗಲಕೋಟೆ ಅಂಬಾ ಭವಾನಿ ಗುಡಿಯಿಂದ ಶಿವಾಜಿ ಜಯಂತಿಯ ಮೆರವಣಿಗೆ ಶುರುವಾಯಿತು. ಬಸವೇಶ್ವರ ಸರ್ಕಲ್ ದಾಟ್ಕೊಂಡು ಕಿಲ್ಲಾ ಓಣಿಗೆ ಬಂತು ಮೆರವಣಿಗೆ. ಕಿಲ್ಲಾ ಓಣಿಯಲ್ಲಿ ಪಂಕಾ ಮಸೀದಿ ಹತ್ರ ಬರ್ತಾ ಇದ್ದಂಗೆ ಕಲ್ಲುಗಳು ಬೀಳೋದಕ್ಕೆ ಶುರುವಾದವು. ಇದರ ಬಗ್ಗೆ ಅಂದರೆ ಕ್ವಶನ್ ಮಾರ್ಕೆಟ್ ಹೇಳೋವಂಥದ್ದು ಏನೂ ಇಲ್ಲ, ಮಸೀದಿಯಿಂದಲೇ ಕಲ್ಲುಗಳು ಬಂದವು. ಅದನ್ನು ಯಾರು ಪೊಲೀಸರು ಸಹಿತ ನಿರಾಕರಿಸೋದಿಲ್ಲ. ಅದನ್ನು ಸಿದ್ಧಾರ್ಥ್ ಗೋಯಲ್ SP ಅವರಿಗೆ ಬಿತ್ತು ತಲೆಕಲ್ಲು. ಒಳಗೆ ನುಗ್ಗಿದ್ರು. 1-2 ಜನರನ್ನ ಕಸ್ಟಡಿಗೆ ತಗೊಂಡ್ರು. ತನ್ವೀರ್ ಅನ್ನುವನು ಮಾಸ್ಟರ್ ಮೈಂಡು. ಇಟ್ ಇಸ್ ಅ ವೆಲ್ ಪ್ಲ್ಯಾನ್ಡ್ ಥಿಂಗ್ ಅಂತ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ಪರಿಸ್ಥಿತಿ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಎಲ್ಲ ಮಾಡಬೇಕಾಗಿ ಬಂತು. ಒಂದು ತಳ್ಳೋ ಗಾಡಿಗೆ ಬೆಂಕಿ ಬಿದ್ದಿತ್ತು. 24ನೇ ತಾರೀಖಿನ ತನಕ, ಅಂದರೆ ಇನ್ನೂ 4 ದಿವಸ ಬಾಗಲಕೋಟೆಯಲ್ಲಿ ನಿಷೇಧಾಜ್ಞೆ, ಕರ್ಫ್ಯೂ ಅಲ್ಲಿ. ಇವತ್ತು ಮಧ್ಯಾಹ್ನ ಕರ್ಫ್ಯೂ ಇದ್ದರೂ ಕೂಡ ಈ ಕಲ್ಲು ತೂರಾಟವನ್ನು ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸ್ತಾ ಹಿಂದೂ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಸಭೆ ಸೇರಿದ್ರು. ಕಿಲ್ಲಾ ಓಣಿಯಲ್ಲೇ ಶಿವಭವಾನಿ ದೇವಸ್ಥಾನ ಅಂತ ಒಂದಿದೆ, ಅಲ್ಲಿ ಸಭೆ ಸೇರಿದ್ರು. ನಿಷೇಧಾಜ್ಞೆ ಮಧ್ಯದಲ್ಲಿದ್ದು. ಕಲ್ಲು ತೂರಿದವರನ್ನ ಅರೆಸ್ಟ್ ಮಾಡಬೇಕು, ಅವ್ರನ್ನ ಮಾಸ್ಟರ್ ಮೈಂಡ್ ಅರೆಸ್ಟ್ ಮಾಡಬೇಕು, ನೀವು ಯಾರನ್ನೋ ಈ ಪೇದೆಗಳನ್ನು ಹಿಡ್ಕೊಂಡು ಬರಬೇಡಿ ಅಂತ. ರಾಜ್ಯಸಭಾ ಸದಸ್ಯ, BJPಯ ರಾಜ್ಯಸಭಾ ಸದಸ್ಯ ನಾರಾಯಣ ಸಾಭಾಂಡಗೆ ಸೇರಿದಂತೆ ಹಲವರು ಆ ಸಭೆಯಲ್ಲಿದ್ದರು. ಯಾರನ್ನೋ 4-5 ಜನರನ್ನು ಅರೆಸ್ಟ್ ಮಾಡ್ಕೊಂಡು ಬಂದರೂ ಆಗೋದಿಲ್ಲ. ಸಂಚು ಮಾಡಿದವರು, ಮಾಸ್ಟರ್ ಮೈಂಡ್ಗಳನ್ನು ಅರೆಸ್ಟ್ ಮಾಡಿ, ಮಸೀದಿ ಅಧ್ಯಕ್ಷ ಇದ್ರ ಹಿಂದಿದ್ದಾನೆ ಅಂತ, ಅಧ್ಯಕ್ಷ ಮೌಲ್ವಿಗಳಿದ್ರ ಹಿಂದಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿ ಅಂತ. ಅದಾದ ಮೇಲೆ ಅಂಗಡಿಗಳನ್ನು ಬಂದ್ ಮಾಡಿಸ್ತೀವಿ ಅಂತ ಹೊರಟರು ಹಿಂದೂ ಸಂಘಟನೆಗಳ ನಾಯಕರುಗಳು. ಪೊಲೀಸರು ಬಂದ್ ಮಾಡಿಸ್ಬೇಡಿ ಅಂತ. ನಿಷೇಧಾಜ್ಞೆ ಇದ್ರ ಅಂಗಡಿಗಳು ಓಕೆ, ವ್ಯಾಪಾರ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಕಲ್ಲು ತೂರಾಟ ಶುರುವಾಯಿತು. ಪೊಲೀಸರು ಲಾಠಿ ಪ್ರಹಾರ ಮಾಡಿ ಎಲ್ಲರನ್ನು ಚದುರಿಸಿದರು.
DC ಸಂಗಪ್ಪ ಅವ್ರು ಬಂದಿದ್ರಲ್ಲಿ ಏನಾಗ್ತಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ. IGP ಚೇತನ್ ಸಿಂಗ್ ರಾಥೋಡ್ ಬಂದಿದ್ದರು. ಶಾಂತಿ ಸಭೆ ಮಾಡ್ತಾರಂತೆ. 8 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇವರೇ ಕಲ್ಲು ತೂರಿದವರು ಅಂತ 8 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ತನ್ವೀರ್ ಅಂತ ಕಿಂಗ್ ಪಿನ್ ಅಂತ ಇದಕ್ಕೆ. ತನ್ವೀರ್, ಮಜ್ಜು, ಸದ್ದಾಂ, ಫಯಾಜ್, ಸರ್ಫರಾಜ್, ರಿಯಾನ್, ಅಯಾನ್, ವಸೀಂ 8 ಜನ. ಇವ್ರನ್ನ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ವಿಜಯಪುರ ಜೈಲಿಗೆ ಕರ್ಕೊಂಡು ಹೋಗಿಬಿಟ್ಟು ಬಂದಿದ್ದಾರೆ. ಯಾರ್ಯಾರೇನೇನಂದರೆ ಕೇಳಿಸ್ಕೊಳ್ಳಿ. ಆದರೆ ಆ ಪರ್ಟಿಕ್ಯುಲರ್ ವ್ಯಕ್ತಿ ತನ್ಜೀರ್ 28 ವಯಸ್ಸು, ಸೆಕ್ಟರ್ ನಂಬರ್ 10 ನವನಗರ್ ವಾಸಿ, ಅವನಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅವನು ಈ ಕೇಸಲ್ಲಿ ನಮ್ಮದು A1 ಆರೋಪಿ. ಕ್ಲಿಯರ್ ಕಟ್ ಆಗಿ ಕಂಡು ಬರ್ತಾ ಇದೆ. ಅವನೇ 2 ಕಲ್ಲು ಎಸಿದಾನೆ. ಅವನಿಗೆ ನಾವು A1 ಆರೋಪಿ ಮಾಡಿ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಅದರ ಜೊತೆಗೆ ಇನ್ನೂ 7 ಜನ, ಟೋಟಲ್ 8 ಜನಗೆ ಈ ಕೇಸಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ. ಮಸೀದಿ ಒಳಗೆಯಿಂದ ಹೊರಗಡೆ ಬಿಸಾಕ್ ಹಾಕ್ತಾರೆ. ಅವು 2 ಕಲ್ಲು ನಮ್ಮ ಪೊಲೀಸ್ ಮೇಲೆ ಬಿತ್ತು. ನಾವು ಹೆಲ್ಮೆಟ್ ಹಾಕಿದ್ದೀವಿ, ಇನ್ಕ್ಲೂಡಿಂಗ್ ನನ್ನ ಮೇಲೆ 1 ಕಲ್ಲು ಬಿತ್ತು. ಯಾವುದೂ ಮೇಜರ್ ಇಂಜರಿ ಯಾರಿಗೆ ಆಗಿಲ್ಲ. ಆ ಖಾಲಿ ತಲುವು ಗಾಡಿಯಲ್ಲಿ ಕೆಲವು ಇದು ಬಂಡಲ್ಸ್ ಇತ್ತು. ಅದರಲ್ಲಿ ವೇಸ್ಟ್ ತರಕಾರಿ ಇರಬಹುದು ಅಥವಾ ಬೇರೆ ಈ ಥರ ಐಟಮ್ಸ್ ಇರಬಹುದು. ಕೆಲವು ನಮ್ಮ ಇರೋ ಮಾಹಿತಿ ಪ್ರಕಾರ 2-3 ಜನ ಬೈಕ್ ಮೇಲೆ ಬಂದಾಗ ಅದಕ್ಕೆ ಬೆಂಕಿ ಹಚ್ಚಿದ್ದಾರೆ. ಅದರವಾಗಿ ಕೂಡ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಅವ್ರಿಗೆ ಕೂಡ ಐಡೆಂಟಿಫೈ ಮಾಡಿ ಆದಷ್ಟು ಬೇಗ ನಾವು ಬಂಧನ್ಗೆ ತಗೋತೀವಿ. ಆದರೆ ನಾವು ಪ್ರಿಕಾಷನ್ವಾಗಿ 163 BNS ಅಲ್ಲಿ ಏನು ನಿಷೇಧ ಆರ್ಡರ್ ಏನಿದೆ ಅದು ಜಾರಿ ಮಾಡಿಸಿದ್ದೀವಿ. ನೆಕ್ಸ್ಟ್ 5 ಡೇಸ್ ಇದು ಕಂಟಿನ್ಯೂ ಇರುತ್ತೆ ಬಾಗಲಕೋಟೆಯಲ್ಲಿ. ಆದರೆ ನಾವು 2 ಡೇಸ್ 3 ಡೇಸ್ ನಂತರ ಅದ್ರ ಮೇಲೆ ಕಾಲ್ ತಗೋತೀವಿ. ವಾಪಸ್ ತಗೊಳ್ಳೋ ಅವಶ್ಯಕತೆ ಇದ್ದರೆ ನಾವು ಅದು ತಗೋತೀವಿ. ಸದ್ಯಕ್ಕೆ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ. ನಿಷೇಧಾಜ್ಞೆ ಎದ್ರ ಸಲುವಾಗಿ? ನಮ್ದು ಹಿಂದೂ ಸಮಾಜ ಉತ್ಸವ ಇದೆ ನಾಳೆ, ನಾವು ಕೂಡಬಾರ್ದಂತ ಅಲ್ಲ ನೀವು ನಿಷೇಧಾಜ್ಞೆ ಮಾಡುದು. ಹಿಂದೂ ಸಮಾಜ ಉತ್ಸವ ಆಗಬಾರ್ದು, ಬಾಗಲಕೋಟೆಯಲ್ಲಿ ಜನ ಸೇರಬಾರ್ದು ಅನ್ನೋ ಉದ್ದೇಶ ಪೂರ್ವ ಯೋಜಿಸಿದ್ದು. ಆಕಸ್ಮಿಕ ಘಟನೆ ಅಲ್ಲ, ಆಕಸ್ಮಿಕ ನಡೆದಂತಹ ಘಟನೆ ಅಲ್ಲ, ಇದು ಪೂರ್ವ ಯೋಜಿತವಾದಂತಹ ಘಟನೆ ಇದೆ. ಇದಕ್ಕೆ ಪೂರ್ಣ ಸರ್ಕಾರವೇ ಹೊಣೆ ಆಗ್ತದೆ. ಊಟ ಮಾಡಿ ಏನೈತಿ ಮನ್ಯಾಗ ಮಕ್ಕೊಂದಿದ್ವಿ. ಮಕ್ಕೊಂದ ಮ್ಯಾಗ ಏನೈತಿ ಲಪಡ ಆದ್ಮ್ಯಾಗ ಓಡ್ ಬಂದ್ವಿ ನಾವು. ಓಡ್ ಬಂದ ಮ್ಯಾಗ ಏನೈತಿ ಏನೇನು ಲಪಡ ಅದು, ಇಲ್ಲಿ ಕಲ್ಲು ಹೋಗೋರು ಅದು ಹೋಗೋರು. ಸಾಹೇಬ್ರಿಗೆ ಏನೈತಿ SP ಸಾಹೇಬ್ರಿಗೆ ಏನೈತಿ ಪಟ್ಟಿ ಹಿಡ್ಕೊಂಡು ಅಡ್ಡಾಡಕತ್ತಾರ ಅವರು. ಇಲ್ಲಿ ಏನು ಮಾಡಿದರು ಅಂತೇಳಿ ನಾವು ಅವ್ರಿಗೆ ನಮ್ಮ ಹುಡುಗರಿಗೆ ಆ ಕಡೆ ಈ ಕಡೆ ಏನೈತಿ ನಾವು ಸರ್ಸ್ಕೊಂಡ್ಬಿಟ್ಟಿವಿ. ಇಲ್ಲ ಸರ್ ಎಲ್ಲ ಹೂವು ಪಾವು ಚಿಲ್ಲ ಇದು ಚಪ್ಪಲ್ ಪಪ್ಪಲ್ ಇಲ್ಲಿ ಬಿದ್ದಿದ್ರು ಸರ್. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸುಳ್ಳು. ಎಲ್ಲಿದ್ದು ಬಂದೈತಿ ಸರ್ಗೆ ಏನೈತಿ ಅದು ಇದು ಕೈವಸ್ತ್ರ ಹಿಡ್ಕೊಂಡು ಅಡ್ಡಾಡಕತ್ತಾರ ಸರ್. ಮಸೀದಿ ಅಧ್ಯಕ್ಷರವರು ಒಳಗಡೆ ಇದ್ರಂತೆ, ಗೊತ್ತೇ ಆಗಲಿಲ್ವಂತೆ ಅವ್ರು ಹೊರಗಡೆ ಏನೇನಾಯಿತು ಅನ್ನೋದು ಗೊತ್ತೇ ಆಗಲಿಲ್ವಂತೆ. ಈಗ ಆಯಿತು, ಕಲ್ಲು ತೂರಿದವ್ರ ಮೇಲೆ ಅರೆಸ್ಟು, ಕಲ್ಲು ತೂರಿದವ್ರನ್ನ ಕೇಸ್ ಹಾಕಿ ಅರೆಸ್ಟ್ ಮಾಡಿದ್ರಿ. ಈ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತ ಮೆರವಣಿಗೆ ಮಾಡಿದವ್ರನ್ನ 100 ಜನರನ್ನ ಅರೆಸ್ಟ್ ಮಾಡ್ಬೇಕಲ್ಲ ಇನ್ನು. ಯಾಕಂದರೆ ಮದ್ದೂರು, ನಾಗಮಂಗಲ ಇದನ್ನೇ ಅಲ್ವಾ ನಾವು ನೋಡಿದ್ದು. ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆ ನಡೀತಾ ಇತ್ತಪ್ಪ, ಅದ್ರ ಪಾಡಿಗೆ ಅದು ನಡೀತಿತ್ತು, ಬೆತ್ತು ಕಲ್ಲು. ನಾಗಮಂಗಲ ಅದ್ರ ಪಾಡಿಗೆ ಅದು ಗಣೇಶನ ಮೆರವಣಿಗೆ ನಡೀತಾ ಇತ್ತು, ಬೆತ್ತು ಕಲ್ಲು. ಕಲ್ಲು ತೂರಿದವರು ಯಾರು ಅಂತ ಪಕ್ಕ ಗೊತ್ತಾಯಿತು, ಅವರ ಮೇಲೆ ಕೇಸು, ಅವರ ಅರೆಸ್ಟು. ಅದರ ಜೊತೆಗೆ ಗಣೇಶನ ಮೆರವಣಿಗೆ ಮಾಡಿದವರು. ನೀವು ಗಣೇಶನ ಕೂರಿಸಿದ್ದಕ್ಕೆ ಅಲ್ವಾ ಇದಾಗಿದ್ದು ಅಂತ. ನೀವು ಗಣೇಶನ ಕೂರಿಸದೇ ಹೋಗಿದ್ರೆ, ವಿಸರ್ಜನೆಗೆ ಮೆರವಣಿಗೆ ತೆಗೆದುಕೊಂಡು ಬರದೇ ಹೋಗಿದ್ರೆ ಕಲ್ಲು ತೂರಾಟ ಯಾಕೆ ನಡೀತಾ ಇತ್ತು? ಹೆಂಗಿದೆ ತರ್ಕ, ಹೆಂಗಿದೆ ಲಾಜಿಕ್ಕು? ಹಾಗೆ ಗಣೇಶನ ಯಾರ್ಯಾರು ಕೂಡಿಸಿದ್ರು ಅಂತ ಪತ್ತೆ ಹಚ್ಚಿ ಅವ್ರ ಮೇಲೂ ಕೇಸ್ ಹಾಕಿದ್ರು. ಈಗ ಶಿವಾಜಿ ಜಯಂತಿ ಯಾರ್ಯಾರು ಮಾಡ್ತಿದ್ದಾರೆ ಪತ್ತೆ ಹಚ್ಚಿ ಹಾಕಿ ಕೇಸು, ಅವ್ರನ್ನೂ ಬಿಟ್ಟು ಬನ್ನಿ ಜೈಲಿಗೆ. ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು. ವೀರಣ್ಣ ಚರಂತಿಮಠರು ಬಂದಿದ್ರು ಇವತ್ತು. ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಅವ್ರಿಗೂ SP ಅವ್ರಿಗೂ ಜೋರು ವಾಗ್ವಾದ. ಕಲ್ಲು ತೂರಿದವ್ರನ್ನ ಅರೆಸ್ಟ್ ಮಾಡೋದು ಬಿಟ್ಟು ನೀವು ಹಿಂದೂ ಸಮಾಜದವ್ರನ್ನ ಯಾಕೆ ಹೊಡಿತಿದ್ದೀರಿ ಅಂತ ವೀರಣ್ಣ ಚರಂತಿಮಠರು ಕೇಳಿಸ್ಕೊಳ್ಳಿ. ಅವರು ಇದು ಅವ್ರ ಅಪ್ಪನ ಜಾಗ, ಇದು ಪಬ್ಲಿಕ್ ರೋಡ್, ಇದು ಮುನ್ಸಿಪಾಲಿಟಿ ರೋಡ್. ಇದು ಯಾರ್ದು ರೋಡ್ ಅಡ್ಡಾಡಕ್ಕೆ ಅವ್ರಿಗೆ ಹನುಮ ಜಯಂತಿಗೆ ಬಿಡಂಗಿಲ್ಲ, ಬೇರೆ ಜಯಂತಿಗೆ ಬಿಡಂಗಿಲ್ಲ. ಏನಿದು ಪದ್ಧತಿ? ನೀವು ಕುಂತ ಅವ್ರನ್ನ ಈ ನಮ್ಮನೆ ಈ ಮಟ್ಟಕ್ಕೆ ಏರಿಸಿರಿ, ನಿಮಗೆ ತೊಂದರೆ ಆಗ್ಯದ ನೋಡಿ. ಮಾತಾಡಿ ಆ ರೀತಿ ಮಾಡಬಾರ್ದಲ್ಲ. ಯಾಕೆ ನಮ್ಮ ಹುಡುಗರಿಗೆ ಲಾಠಿ ಚಾರ್ಜ್ ಮಾಡಿ? ಅವ್ರದ್ದೇನು ತಪ್ಪದ? ಅವ್ರು ತುಂಬ ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಬರ್ತಿದ್ರು. ಮೆರವಣಿಗೆ ಮಾಡಿ ಚಪ್ಪಲಿ ಹೋಗಿದೆ. ಯಾಕಂದ್ರೆ ಮಸೂತಿ ಚಪ್ಪಲಿ ಇಡಾಕ, ಕಲ್ಲು ಹೊಡ್ಯಾಕ ಮಸೂತಿ ಇಟ್ಟಿರ್ತಾರ. ನಾವು ಎದಕ್ಕೆ ಇಡ್ತಾರೆ? ಮಸೂತಿ ಪ್ರಾರ್ಥನಾ ಮಾಡಕ್ಕೆ ಇಡ್ತಾರ. ಅದನ್ನ ಮಾಡ್ಬೇಕು ಬಾಯಿ ಮುಚ್ಕೊಂಡು.
ಅದಾನ್ ಹೊಡಿತೀರಿ, ಅಲ್ಲಿ ನವನಗರ ಕೇಳ್ತತಿ, ನವನಗರ ದಿಲ್ಲಿ ಕೇಳ್ತತಿ. ಸುಮ್ಮನೆ ಇರ್ತೀರಿ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗ್ಯಾವ ಸಾಕಷ್ಟು ಇದ್ರ ಬಗ್ಗೆ. ರಾತ್ರಿ ಯಾರು ಮಾಡಿದ್ರು ನಾವೆಲ್ಲ ಮಾಡಿದ್ವಿ. ಇಲ್ಲ 8 ಮಂದಿ ಅಲ್ಲ. ಒಂದ್ ನಿಮಿಷ, ಇದು ಕಮಿಟಿ ಯಾರದಾರ ಕೇಳಿ, ಇವ ಅಧ್ಯಕ್ಷ ಯಾರದಾರ ಕೇಳಿ. ಅವ ಏನಿದನ್ನ ಪ್ರಾರ್ಥನಾ ಮಾಡಕ್ ಇಟ್ಟಾನು, ಏನಿದನ್ನ ಕಲ್ಲು ಹೋಗ್ಯಾಕ ಚಪ್ಪಲಿ ಹೋಗ್ಯಾಕ ಇಟ್ಟ ನಮ್ಮ ಸುತ್ತಿ, ಮೊದಲು ಅವನಿಗೆ ಕೇಳಿ ಅವ ಯಾರದಾರ, ಮೊದಲು ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಅಲ್ಲ, ನಮ್ಮ ಸಂಸ್ಥೆ ಒಳಗೆ ಏನಾರ ಒಂದು ಆತಂದ್ರೆ ನೀವು ನಮಗೆ ಬರ್ತೀರಿ, ಅರೆಸ್ಟ್ ಮಾಡಕ್ ಬರ್ತೀರಿ? ಮಾಡೋದಿಲ್ಲ ನೀವು. ನಮ್ಮ ಹುಡುಗರಿಗೆ ಯಾರಿಗೂ ಹೊಡಿಬೇಡ ಅಂತ ಹೇಳಿ. ಯಾಕೆ ಹೊಡಿತೀರ? ಅವ್ರಿಗೆ ಹೊಡೀರಿ ನೋಡೋಣ. ಇದು ಅವ್ರ ಅಪ್ಪನ ಜಾಗ. ಇದು ಮುಂದಿನ ಸುದ್ದಿಗೆ ಹೋಗೋಣ. ಸಾಮಾಜಿಕ ಹೋರಾಟಗಾರ RTI ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅರೆಸ್ಟ್. ಅವರ ಮಗ ನಮ್ಮ 7 ಗಂಟೆ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ನಲ್ಲಿ ಲೈವ್ ಕೂತ್ಕೊಂಡು ಹೇಳ್ತಾಯಿದ್ರು, ಅವ್ರ ಮಗ ವಿವೇಕ್ ಅಂತ, ಇನ್ನೂ ತನಕ ನಮ್ಮಪ್ಪ ಎಲ್ಲಿದ್ದಾನೆ ಅಂತ ಗೊತ್ತೇ ಆಗ್ತಿಲ್ಲ ನಮಗೆ ಅಂತ. ಅಂದರೆ ಎಲ್ಲಿಟ್ಟು ವಿಚಾರಣೆ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ ಅಂತ. ಮುಡಾ ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಕಾನೂನು ಹೋರಾಟ ನಡೆಸಿದ್ದಂಥ ವ್ಯಕ್ತಿ ಸ್ನೇಹಮಯಿ ಕೃಷ್ಣ. ಮುಡಾ ಕೇಸು ಫೈನಲಿ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಹಾಕಿದ್ರು. ಅಂದರೆ ಮುಖ್ಯಮಂತ್ರಿಗಳು ಅವರ ಪತ್ನಿ ಸೇರಿದಂತೆ 4 ಜನರ ಮೇಲೆ ಬಿ ರಿಪೋರ್ಟ್ ಹಾಕಿದ್ರು. ಆದರೆ ಇದರಲ್ಲೇನು ಮುಡಾದಲ್ಲಿ ನಡೆದಿದೆ, ಅದರ ಬಗ್ಗೆ ತನಿಖೆ ಮಾಡಿ ಅಂತ ಕೋರ್ಟ್ ಆದೇಶ ಕೊಟ್ಟಿತ್ತು. ಸ್ನೇಹಮಯಿ ಕೃಷ್ಣ ಅವರು ಮುಖ್ಯಮಂತ್ರಿಗಳ ವಿರುದ್ಧ ಬಿ ರಿಪೋರ್ಟ್ ಹಾಕಿದ್ದೇ ತಪ್ಪು ಅಂತ ಅವರೊಂದು ಕಾನೂನು ಹೋರಾಟವನ್ನು ಪ್ಯಾರಲಲ್ಲಾಗಿ ಮಾಡ್ತಾ ಇದ್ದಾರೆ. ಅವರು ಲೋಕಾಯುಕ್ತ SP ಪತ್ರ ಬರೆದ್ರು, ನಾನು ಕೊಟ್ಟ ದಾಖಲೆಗಳನ್ನು ನೀವು ಸರಿಯಾಗಿ ತನಿಖೆ ಮಾಡಿಲ್ಲ ಅಂತ, ನೀವು ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂತ SPPಗೆ ಒಂದು ಪತ್ರ ಬರೆದಿದ್ರು. ಅದೆಲ್ಲ ನಡೀತಾ ಇದೆ. ಅದರ ಮಧ್ಯದಲ್ಲಿ ದಿನೇಶ್ ಕುಮಾರ್ ಅಂತ ಮೂಡಾದ ಮಾಜಿ ಕಮಿಷನರು ಈಸ್ ಇನ್ ಜುಡಿಷಿಯಲ್ ಕಸ್ಟಡಿ, ಅರೆಸ್ಟಲ್ಲಿದ್ದಾರೆ. ನಟೇಶ್ ಇನ್ನೊಬ್ಬ ಮಾಜಿ ಕಮಿಷನರ್, ಅವರು ಸುಪ್ರೀಂ ಕೋರ್ಟಿಗೆ ಹೋಗಿ ತಮ್ಮ ಬಂಧನ ಆಗದಂತೆ ತಡೆಯಾಜ್ಞೆ ತಂದಿದ್ದಾರೆ. IAS ಅಧಿಕಾರಿ ನಟೇಶ್. ಈ ನಟೇಶ್ಗೆ ಇತ್ತೀಚೆಗೆ ಪ್ರಮೋಷನ್ ಕಮ್ ಟ್ರಾನ್ಸ್ಫರ್ ಆಯಿತು. ಖಾದಿ ಮತ್ತು ಗ್ರಾಮೋದ್ಯೋಗದ CEO ಆಗಿ ಪ್ರಮೋಷನ್ ಕಮ್ ಟ್ರಾನ್ಸ್ಫರ್ ಆಯಿತು. ಈ ಪ್ರಮೋಷನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರು 1,60,00,000 ದುಡ್ಡು ತಗೊಂಡಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿಬಿಟ್ರು. ನಮಗೆಲ್ಲ ಶಾಕ್ ಆಗಿದ್ದ ಆರೋಪ. ಅದಂದರೆ ಏನ್ರಿ ಇದು, ಒಬ್ಬ ಚೀಫ್ ಸೆಕ್ರೆಟರಿ ಮೇಲೆ ಹಿಂಗೆಲ್ಲ ಆರೋಪ ಮಾಡ್ತಾರಲ್ಲ ಇವರು ಅಂತ. ಅವರೊಂದಷ್ಟು ವಿವರಗಳನ್ನು ಕೊಟ್ಟರು. ಅದಕ್ಕೆ ಇದೇನು ಕಾರಿನ ಫೋಟೋ ತೋರಿಸ್ತಾ ಇದ್ದಾರಲ್ಲ, KA41C ಸಮಥಿಂಗು, ಈ ಕಾರು ಖಾದಿ ಮತ್ತು ಗ್ರಾಮೋದ್ಯೋಗಕ್ಕೆ ಅಟ್ಯಾಚ್ ಆಗಿರೋ ಕಾರಂತೆ. ಅವರು ಡೇ ಟು ಟೈಮು ಹೇಳ್ತಾರೆ. 5 ಬ್ಯಾಗ್ಗಳಲ್ಲಿ 9 ಕೋಟಿ ರೂಪಾಯಿ ಇಟ್ಕೊಂಡು ಹೋಗಿ ಎಲ್ಲೆಲ್ಲಿ ಹೆಂಗೆ ಕೊಡ್ತಾ ಬಂದರು ಅಂತ ಹೇಳ್ತಾರೆ. ಕಂಪ್ಲೇಂಟ್ನಲ್ಲಿದೆ. ಇದು ನನಗಿರುವ ಮಾಹಿತಿ. ಇದರ ಆಧಾರದ ಮೇಲೆ ತನಿಖೆ ಮಾಡಿ ಅಂತಾರೆ ಅವರು. ತನಿಖೆ ಮಾಡಿ, ಕಾರು ಯಾರು ಓಡಿಸ್ತಾ ಇದ್ರು, ಓನರ್ ಯಾರು, ಎಲ್ಲಿಂದ ಎಲ್ಲಿಗೆ ಹೋಯಿತು ಕಾರು, ಅಲ್ಲಿಗೆ ಯಾಕೆ ಹೋಯಿತು, ಅಲ್ಲೆಲ್ಲರೂ CCTV ಫುಟೇಜ್ ಇದೆಯಾ, ಎಲ್ಲ ತನಿಖೆ ಮಾಡಿ ಅಂತ. ಅದರ ಜೊತೆಗೆ ಅದೊಂದೇನೋ ಒಂದು ಹ್ಯಾಂಡ್ ರಿಟನ್ ಡಾಕ್ಯುಮೆಂಟ್ ರಿಲೀಸ್ ಮಾಡ್ತಾರೆ ಅವರು. ಅದರಲ್ಲಿ ನಟೇಶ್ ಅವ್ರದ್ದು ಯಾವುದೋ ಒಂದು ಕಂಪ್ನಿ ಇದೆಯಂತೆ, ಅಂದರೆ ಅವ್ರ ಕಡೆಯವ್ರದ್ದು. ಅದರಲ್ಲಿ ಲೆಕ್ಕ ಬರೆದಿದ್ದಾರಂತೆ, ಯಾವುದಕ್ಕೆ ಎಷ್ಟೆಷ್ಟು ಕೊಟ್ಟೆ ಅಂತ. 4,35,00,000 ರೂಪಾಯಿನೂ ಲೋಕಾಯುಕ್ತರಿಗೆ ಕೊಟ್ಟಿದ್ದೀನಿ ಅಂತ ಬರೆದುಬಿಟ್ಟಿದ್ದಾರಂತೆ. ಲೋಕಾಯುಕ್ತರಿಗೆ ಅಂದರೆ ಲೋಕಾಯುಕ್ತ ಪೊಲೀಸರಿಗೆ ಕೊಟ್ಟಿದ್ದೀನಿ ಅಂತ ಬರೆದುಬಿಟ್ಟಿದ್ದಾರಂತೆ. ಅಂದರೆ ಆ ದುಡ್ಡು ಕೊಟ್ಟು ನೀವು ಬಿ ರಿಪೋರ್ಟ್ ಹಾಕಿಸ್ಕೊಂಡ್ರ. ಇನ್ನೊಂದು ಆಡಿಯೋ ಕೊಡ್ತಾರೆ ಇವರು, ಒಂದು 6 ಸೆಕೆಂಡಿಂದ ಒಂದು ಆಡಿಯೋ. ಅದರಲ್ಲಿರುವ ವಾಯ್ಸು ನಟೇಶದ್ದೇ ಅನ್ನೋದು ಇವರ ಆರೋಪ, ಸ್ನೇಹಮಯಿ ಕೃಷ್ಣ ಅವರ ಆರೋಪ. ಅದರಲ್ಲಿ ಯಾರ್ದೋ ಹತ್ರ ಹೇಳ್ತಾರೆ, ಸ್ನೇಹಮಯಿ ಕೃಷ್ಣ ಅವ್ರ ಜೊತೆ ಒಂದು ಕಾಂಟ್ಯಾಕ್ಟ್ ಮಾಡಬೇಕಲ್ಲ, 1-to-1 ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಸೇಫಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಅದನ್ನು ರಿಲೀಸ್ ಮಾಡಿದ್ರು. ಕೋರ್ಟಿಗೆ ಕೇಸ್ ಹಾಕಿದ್ರು ಇವರು. ನನ್ನ ಹತ್ರ ಇಷ್ಟು ದಾಖಲೆಗಳಿದ್ದಾವೆ, ಇಂಥ ಆರೋಪಗಳಿದೆ, ಇದ್ರ ಮೇಲೆ ತನಿಖೆ ಆಗಬೇಕು ಅಂತ. ನ್ಯಾಯಾಲಯ ಏನು ಹೇಳ್ತು, ಅವರು ಸರ್ಕಾರದ ಮೇಲೆ ಬಂದಿರುವ ಆರೋಪ, ಸರ್ಕಾರಕ್ಕೆ ನೋಟಿಸ್ ಕೊಡ್ತಾರೆ ಅವರು. ಇಂಥದ್ದೊಂದು ಕಂಪ್ಲೇಂಟ್ ನಮ್ಮ ಹತ್ರ ಬಂದಿದೆ, ನಿಮ್ದು ಏನಾದ್ರು ಅಬ್ಜೆಕ್ಷನ್ ಇದೆಯಾ ಅಂತ ಕೇಳ್ತಾರೆ. ನಾವು ಅಬ್ಜೆಕ್ಷನ್ ಮಾಡ್ತೀವಿ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದ್ರು. ಇವತ್ತು ಬೆಳಗ್ಗೆ ಕೇಸ್ ಇತ್ತು ಅದರದ್ದು. ಪಬ್ಲಿಕ್ ಪ್ರಾಸಿಕ್ಯೂಟರು ಇಲ್ಲ ಅಬ್ಜೆಕ್ಷನ್ ರೆಡಿ ಇಲ್ಲ ಇವ್ರ ಹತ್ರ. ನ್ಯಾಯಾಧೀಶರು ಸಿಟ್ಟಿಗೆದ್ರು, ಏನು ತಮಾಷೆ ಮಾಡ್ತಿದ್ದೀರಾ ಇಲ್ಲಿ, ಹಾಕೋದಿದ್ರೆ ಅಬ್ಜೆಕ್ಷನ್ ಹಾಕಿ, ಇಲ್ಲದೆ ಹೋದರೆ ನಿಮ್ಮದು ಏನೂ ಅಬ್ಜೆಕ್ಷನ್ ಇಲ್ಲ ಅಂತ ಅಂದ್ಕೊಂಡು ಸ್ನೇಹಮಯಿ ಕೃಷ್ಣ ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಈ ಕಂಪ್ಲೇಂಟಿನ ಮೇಲೆ ತನಿಖೆ ಆಗಬೇಕು ಅಂತ ನಾನು ಆದೇಶ ಕೊಟ್ಟು ಬಿಡ್ತೀನಿ ಅಂತಂದರು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಧ್ಯಾಹ್ನ ತನಕ ಟೈಮ್ ಕೊಡಿ ಅಂದ್ರಂತೆ. ಮಧ್ಯಾಹ್ನ ಅಂದರೆ 3 ಗಂಟೆ, ಮಧ್ಯಾಹ್ನದ ಊಟ ಆದಮೇಲೆ ಆಯಿತು. ಮಧ್ಯಾಹ್ನದ ಮತ್ತೆ ಇವರು ಕೋರ್ಟ್ ಮುಂದೆ ಕೊಡಬೇಕಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ ಹಿಡ್ಕೊಂಡು ಹೋಗ್ತಾ ಇದ್ದರು. CCB ಪೊಲೀಸರು ಬಂದು ಎತ್ತಕೊಂಡು ಹೋಗ್ಬಿಟ್ಟಿದ್ದಾರೆ. ಎತ್ತಕೊಂಡು ಹೋಗಿದ್ದಾರೆ, ಇನ್ಸೆನ್ಸ್ ಅರೆಸ್ಟೇ ಮಾಡಿದ್ದಾರೆ. ಅವ್ರಿಗೆ ಗಾಬರಿ ಆಗಿದೆ ಯಾವ ಕೇಸ್ ಮೇಲೆ ಅಂತ. ನಟೇಶ್ ಕಂಪ್ಲೇಂಟು,
ನನ್ನ AI ಆಡಿಯೋ ರೆಡಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಮರ್ಯಾದೆ ಕಳೆದಿದ್ದಾರೆ, ಫೇಕ್ ಡಾಕ್ಯುಮೆಂಟ್ಗಳನ್ನು ಹುಟ್ಟಾಕಿ ಮರ್ಯಾದೆ ಕಳೆದಿದ್ದಾರೆ ಅಂತ CCB ಕಂಪ್ಲೇಂಟ್ ಕೊಟ್ಟಿದ್ರಂತೆ. ನಮಗೆ ಬಂದ ಮಾಹಿತಿ ಇವತ್ತು ಬೆಳಗ್ಗೆ ಕೊಡಲಾಗಿದ್ದ ಕಂಪ್ಲೇಂಟು ಅಂತ CCB DCP ಹೇಳ್ತಾರೆ, 18ನೇ ತಾರೀಕಿಗೆ ಕೊಟ್ಟಿದ್ದ ಕಂಪ್ಲೇಂಟು ಅಂತ. ಒಟ್ಟಿನಲ್ಲಿ ಅದರಲ್ಲಿ ಸ್ನೇಹಮಯಿ ಕೃಷ್ಣ ಅರೆಸ್ಟು. ದಾಖಲೆಗಳನ್ನು ಇಟ್ಕೊಂಡು ಕೋರ್ಟಿಗೆ ಕೊಡೋದಕ್ಕೆ ಹೋಗ್ತಿದ್ದಾಗ ಅರೆಸ್ಟು. ಟೈಮ್ ಮುಗೀತು. ಯೋಚನೆ ಮಾಡಿ ನೀವೇನಾಗ್ತಿರ್ಬೋದು ಅಂತ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.